ಅತ್ಯಂತ ಸುಂದರವಾಗಿರ್ತಕ್ಕಂತಹ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ, ಈ ಸಂಸ್ಥೆಯನ್ನ ಬಹಳ ಚೆನ್ನಾಗಿ ಮುನ್ನಡೆಸ್ತಾ ಇರ್ತಕ್ಕಂಥ ವಿವೇಕ್ ಅವರೇ, ಈ ಕಾಲೇಜಿನ ಪ್ರಾಚಾರ್ಯರೇ, ಎಲ್ಲ ಪ್ರಾಧ್ಯಾಪಕ ಬಂಧುಗಳೇ, ಪ್ರೀತಿ ಪೋಷಕರೇ ಮತ್ತು ಪುಟಾಣಿ ವಿದ್ಯಾರ್ಥಿಗಳೇ, ಎಲ್ಲ ಕಡೆ ಕೂಡ ನನ್ನ ಭಾಷಣಗಳು ವೈರಲ್ ಆಗ್ತವೆ ಅಂತ ಹೇಳ್ತಾರೆ. ಅದು ನನಗೆ ಖಂಡಿತ ಗೊತ್ತಿದೆ. ಇವತ್ತು ಅನನ್ಯ ಭಾಷಣ ವೈರಲ್ ಆಗ್ತದೆ. ಅನನ್ಯ ಅವರ ಪೇರೆಂಟ್ಸ್ ಇದ್ದಾರಾ ಕಾರ್ಯಕ್ರಮದಲ್ಲಿ? ಇದ್ರೆ ಒಂದು ಕ್ಷಣ ಎದ್ದು ನಿಂತುಕೊಳ್ಳಿ. ಅನನ್ಯ ಅವರ ಅಪ್ಪ ಅಮ್ಮ ಇದ್ದಾರಾ ಕಾರ್ಯಕ್ರಮದಲ್ಲಿ? ನಾನು ನಿಮ್ಗೆ ಇಲ್ಲಿಂದ ನಮಸ್ಕಾರಗಳನ್ನ ಕೊಡ್ತಾ ಇದ್ದೇನೆ. ಅದ್ಭುತವಾದ ಮೆಮೊರಿ ಪವರ್ ಅವಳ ಹತ್ರ ಇದೆ, ಅದ್ಭುತವಾಗಿರ್ತಕ್ಕಂಥ ಕಾನ್ಫಿಡೆನ್ಸ್ ಅವಳ ಹತ್ರ ಇದೆ. ಇಡೀ ನಮ್ಮ ಡಫ್ಲಾಪುರ್ ಶಾಲೆಯ ಅದ್ಭುತ ವಿದ್ಯಾರ್ಥಿಯಾಗಿ ಮರ್ಜ್ ಆಗ್ತಾಳೆ. ಅನನ್ಯಾಗೆ ನಿಮ್ಮ ಚಪ್ಪಾಳೆಗಳನ್ನ ಮೀಸಲಾಗಿರಿಸಂತ ವಿನಂತಿ ಮಾಡ್ಕೋತೇನೆ. ಬೆಲ್ಲದ ನಾಡಾಗಿರ್ತಕ್ಕಂಥ ಮಹಾಲಿಂಗಪುರಕ್ಕೆ ಮೊದಲ ಬಾರಿ ಬರ್ತಾ ಇದ್ದಾನೆ. ದಕ್ಷಿಣ ಭಾರತದ ಎಲ್ಲ ರೆಪ್ಯೂಟೆಡ್ ಆಗಿರ್ತಕ್ಕಂಥ ವಿದ್ಯಾಸಂಸ್ಥೆಗಳನ್ನ ಭೇಟಿ ಮಾಡಿದ್ದೇನೆ. ಮಹಾಲಿಂಗಪುರ ಯಾಕೆ ಬಾಕಿ ಉಳಿತು ನನ್ಗೆ ಗೊತ್ತಿಲ್ಲ. ಇವತ್ತು ನಾನು ಬಂದಿದ್ದೇನೆ, ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಅದಕ್ಕೆ ಕಾರಣ ವಿವೇಕ್ ಅವರು. ಅಪ್ಪನ ಕನಸನ್ನ ಹೆಗಲ್ ಮೇಲೆ ಹೊತ್ಕೊಂಡು ಇವತ್ತು ಈ ಶಾಲೆಯನ್ನ ಅದ್ಭುತವಾಗಿ ಮಾಡುವಂತ ಎಲ್ಲ ಪ್ರಯತ್ನವನ್ನ ವಿವೇಕ್ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ಚಪ್ಪಾಳೆಗಳ ಆಶೀರ್ವಾದವನ್ನ ಕೊಡಿ ಅಂತ ವಿನಂತಿ ಮಾಡ್ಕೋತಾರೆ. ಪ್ರತಿದಿನ ಕೂಡ ಮಗನ ತಲೆ ಮೇಲೆ ಕೈ ಇಟ್ಕೊಂಡು ಒಳ್ಳೆದನ್ನ ಮಾಡ್ತಾ ಇದ್ದಿ ಮಗ ಅಂತ ಹೇಳಿ ಬ್ಲೆಸ್ ಮಾಡ್ತಾ ಇರ್ತಕ್ಕಂತಹ, ಮಗನಿಗೆ ಮಾರಲ್ ಸ್ಪಿರಿಟ್ ಕೊಡ್ತಾ ಇರ್ತಕ್ಕಂತಹ ತಾಯಿ ಬಂದಿದ್ದಾರೆ. ತಾಯಿಯವರ ಪಾದ ಮುಟ್ಟಿ ನಮಸ್ಕಾರಗಳನ್ನ ಮಾಡ್ತೇನೆ. ಅಮ್ಮ, ನಿಮ್ಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬೆಲ್ಲದ ನಾಡು ಅಂದ್ರೆ ಹೇಗಿರ್ಬೇಕು ಅಂತ ಹೇಳಿದ್ರೆ, ಇಲ್ಲಿನ ಜನರ ಮಾತುಗಳು ಮೃದುವಾಗಿರ್ಬೇಕು, ಸಿಹಿಯಾಗಿರ್ಬೇಕು. ಹೃದಯದ ಭಾವನೆಗಳು ಕೂಡ ಸಿಹಿಯಾಗಿರ್ಬೇಕು. ಮನೆಗಳಲ್ಲಿ ಶಾಸ್ತ್ರಗಳ ಪಠಣವಾಗಬೇಕು. ಯಾಕಂದ್ರೆ ಇದು ರನ್ನನ ನಾಡು ಅಂತ ನಾನು ಓದ್ಕೊಂಡಿದ್ದಾರೆ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳಿ ಜಗತ್ತಲ್ಲಿ ಕರೆಸ್ಕೊಂಡಿರ್ತಕ್ಕಂತಹ, ಕನ್ನಡದ ಸಾಹಿತ್ಯ ಪರಂಪರೆಯನ್ನು ಶ್ರೀಮಂತಗೊಳಿಸಿರ್ತಕ್ಕಂತಹ, ರನ್ನ ಹುಟ್ಟಿರ್ತಕ್ಕಂಥ ನಾರು ಬೆಳಗಲಿ ಅಂತ ಹೇಳೋದನ್ನ ಕೇಳ್ಕೊಂಡಿದ್ದೇನೆ. ಪವಿತ್ರವಾದ ಮಣ್ಣಿನಲ್ಲಿ ಇವತ್ತು ರೂಪಕ ಸಾಮ್ರಾಜ್ಯ ಇದೆ. ರನ್ನನಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ರನ್ನನ ಆಶೀರ್ವಾದ ನಮ್ಗೆಲ್ಲ ಸಿಗ್ಲಿ ಅಂತ ಆಸೆ ಪಡ್ತೇನೆ. ನನಗೆ ಇವತ್ತು ವಿವೇಕ್ ಅವರ ಅಮ್ಮ ಹೇಳಿದ್ರು, ಬೆಲ್ಲದ ನಾಡು ಅಂತ ಹೇಳಿ. ಮಹಾಲಿಂಗಪುರದಲ್ಲಿ ಎಲ್ಲಿ ನೋಡಿದ್ರು ಕೂಡ ಕಬ್ಬಿನ ಬೆಳೆ ಕಾಣ್ತದೆ, ಕಬ್ಬಿನ ಗದ್ದೆಗಳು ಕಾಣ್ತವೆ. ಅದ್ಭುತವಾಗಿರ್ತಕ್ಕಂತಹ ಬೆಲ್ಲ ಆಗುವಂತಹ ಕಾರ್ಖಾನೆಗಳು ಸಿಗ್ತವೆ. ಮನೆಯಲ್ಲಿ ಕೂಡ ಬೆಲ್ಲ ಸಿಗತ್ತೆ. ಇವತ್ತು ಜನ ಪ್ರೀತಿಯಿಂದ ಮಾತಾಡ್ತಾರೆ, ಹೃದಯದ ಮೂಲಕ ಮಾತಾಡ್ತಾರೆ. ಆದ್ರಿಂದ ಇವತ್ತು ನಿಜವಾಗಿ ಅರ್ಥದಲ್ಲಿ ಬೆಲ್ಲದ ನಾಡಾಗಿದೆ ಅಂತ ಹೇಳುವಂತಹದ್ದು. ರವೀಂದ್ರ ದಫ್ಲಾಪುರ್ ಅವರ ನೆನಪುಗಳನ್ನ, ರವೀಂದ್ರ ದಫ್ಲಾಪುರ್ ಅವರ ಕನಸುಗಳನ್ನ ಹೆಗಲ್ ಮೇಲೆ ಹೊತ್ಕೊಂಡವರು ವಿವೇಕ್ ಅವರು ಈ ಸಂಸ್ಥೆಯನ್ನ ಬಹಳ ಚೆನ್ನಾಗಿ ಮುನ್ನಡೆಸುವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ನಾಡಿನ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆ ಅರಳುತ್ತಾ ಇದೆ. ಇದು ಖಂಡಿತವಾಗಿ ಕೂಡ ಒಂದು ಯೂನಿವರ್ಸಿಟಿ ಆಗುವ ಮಟ್ಟಕ್ಕೆ ಹೋಗುತ್ತೆ ಹೇಳೋ ಮಾತ್ರ ನಾನು ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ತಮ್ಗೆಲ್ಲ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನನ್ನ ಪ್ರೀತಿ ಬಂಧುಗಳೇ, ಈ ಕಾರ್ಯಕ್ರಮದ ಆರಂಭ ಹೇಗಾಯಿತು ನೀವೆಲ್ಲ ನೋಡಿದಿರಿ. ವೇದಘೋಷಗಳ ಮೂಲಕ ಆರಂಭ ಆಯಿತು. ಶಾಲೆಗಳು ಆರಂಭ ಆಗ್ಬೇಕಾದ್ರೆ ಹಾಗೆ, ಶಾಲೆಗಳು ಆರಂಭ ಆಗ್ಬೇಕಾದ್ದು ವೇದಘೋಷಗಳ ಮೂಲಕ, ಪ್ರತಿದಿನ ನಿವೇದಿತಕ್ಕ ಮಾಡುವಂತ ಧ್ಯಾನದ ಮೂಲಕ, ಪ್ರಾರ್ಥನೆಗಳ ಮೂಲಕ. ಶಾಲೆಗಳ ನಿಜವಾದ ಪರಿಕಲ್ಪನೆ ಇವತ್ತು ಇಲ್ಲಿ ಅರಳುತ್ತಾ ಇದೆ. ಸಂಸ್ಕೃತಿ ಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ನೆರವೇರ್ತಾ ಇದೆ. ನೀವೆಲ್ಲ ನೋಡ್ತಾ ಇದ್ದೀರಿ. ನಾನಿವತ್ತು ನೇರವಾಗಿ ಪೋಷಕರನ್ನ ಅಡ್ರೆಸ್ ಮಾಡ್ಕೊಂಡು ಮಾತನಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ನನ್ನ ಮಾತನ್ನ ಪೋಷಕರು ಕೇಳಬೇಕು ಅಂತ ವಿನಂತಿ ಮಾಡ್ಕೋತೇನೆ. ಗೆಜ್ಜೆ ಕಟ್ಟಿ ಸಿದ್ಧವಾಗಿರ್ತಕ್ಕಂಥ ಮಕ್ಕಳಿಗೆ ನನ್ನ ಮಾತುಗಳು ಖಂಡಿತವಾಗಿ ಬೇಡ. ಅವ್ರಿಗೆ ಅಡ್ವೈಸ್ ಮಾಡುವಷ್ಟು ಪ್ರಬುದ್ಧತೆ ಖಂಡಿತವಾಗಿಲ್ಲ. ನಾನಿವತ್ತು ನೇರವಾಗಿ ಪೋಷಕರನ್ನ ನಾನು ಅಡ್ರೆಸ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. 4 ಜನ ರಿಟೈರ್ಡ್ ಆಗಿರ್ತಕ್ಕಂಥ ಪೋಷಕರು, ನಿವೃತ್ತರಾಗಿರ್ತಕ್ಕಂಥ ಪೋಷಕರು ಒಂದು ತೋಟದ ಒಳಗೆ ಕೂತ್ಕೊಂಡು ಅವರ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ರಂತೆ. ಅದ್ರಲ್ಲಿ ಮೊದಲನೇವ್ರು ಹೇಳ್ತಾರೆ, ನನ್ನ ಮಗ ಬಹಳ ಬುದ್ಧಿವಂತ ಇದ್ದಾನೆ, ನಂಬರ್ 1 ಇದ್ದಾನೆ, ಬಹಳ ಬ್ರಿಲಿಯಂಟ್ ಆಗ್ತಾನೆ, ಅವ್ರ ಜಗತ್ತಿನ ನಂಬರ್ 1 ಡಾಕ್ಟರ್ ಆಗ್ಬೇಕು ಅಂತ ಆಸೆ ಪಡ್ತೇನೆ ಅಂತ ಹೇಳಿದಾಗ ಉಳಿದ 3 ಜನ ಚಪ್ಪಾಳೆ ಹೊಡೆದ್ರಂತೆ.
ಎರಡನೇ ಪೋಷಕರು ಹೇಳ್ತಾರೆ, ನನ್ನ ಮಗನು ಬಹಳ ಬುದ್ಧಿವಂತ ಇದ್ದಾನೆ ಸರ್, ಅವನು ಚೆನ್ನಾಗಿ ಓದ್ತಾ ಇದ್ದಾನೆ, ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ತಾ ಇದ್ದಾನೆ, ಮುಂದೆ ಅವನು ನಂಬರ್ 1 ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿದಾಗ ಚಪ್ಪಾಳೆಗಳು ಬಿತ್ತಂತೆ. ಮೂರನೇ ಪೋಷಕರು ಹೇಳ್ತಾರೆ, ನನ್ನ ಮಗನು ಬಹಳ ಬುದ್ಧಿವಂತ ಇದ್ದಾನೆ, ಅವನ ಜಗತ್ತಿನ ನಂಬರ್ 1 ಟೀಚರ್ ಆಗ್ಬೇಕು ಅಂತ ಆಸೆ ಪಡ್ತೇನೆ ಅಂತ ಹೇಳುವಾಗ ಚಪ್ಪಾಳೆ ಬೀಳಿ ಸ್ಟಾರ್ಟ್ ಆಯ್ತು. ಆದ್ರೆ ನಾಲ್ಕನೇ ಪೋಷಕರು ಮಾತಾಡ್ಲಿಲ್ಲ, ಸುಮ್ಮನೆ ಕೂತರಂತೆ. ಎಲ್ಲರೂ ತಮಾಷೆ ಮಾಡ್ತಾರೆ, ನಿನ್ ಮಗ ದಡ್ಡ ಆಗಿರ್ಬೇಕು, ಅದಕ್ಕೆ ನೀನ್ ಮಾತಾಡ್ತಾ ಇಲ್ಲ, ನಿನ್ ಮಗ ದಡ್ಡ ಆಗಿರ್ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ನಾಲ್ಕನೇ ಅಪ್ಪ ಹೇಳ್ತಾರೆ, ನನ್ ಮಗ ಖಂಡಿತ ದಡ್ಡ ಅಲ್ಲ ಸರ್, ಅವನು ಬುದ್ಧಿವಂತ ಇದ್ದಾನೆ, ಆದ್ರೆ ಮುಂದೆ ಅವನು ಏನಾಗ್ಬೇಕಂತ ಹೇಳೋದನ್ನ ನಾನ್ ಡಿಸೈಡ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಅವನೇ ಡಿಸೈಡ್ ಮಾಡ್ಕೋಬೇಕು. ಈ ಮಾತು ಸರಿ ಇದೆಯಾ? ಈ ಮಾತುಗಳು ಸರಿ ಇದೆಯಾ? ನಂಗೆ ಪೋಷಕರ ರೆಸ್ಪಾನ್ಸ್ ಬೇಕು ಇವತ್ತು ನಿಮ್ ಜೊತೆ ಮಾತಾಡೋದು. ನಾನು ನಿಮ್ಗೆ ನಾಲ್ಕನೇ ಅಪ್ಪ ಬಹಳ ಗ್ರೇಟ್ ಅಂತ ಅನಿಸ್ತಾ ಇದೆ. ನನ್ನ ಮಗ ಮುಂದೆ ಏನಾಗ್ಬೇಕಂತ ನಾನು ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವನೇ ಡಿಸೈಡ್ ಮಾಡ್ಬೇಕು ಅಂತ ಯಾವಾಗ ಹೇಳ್ತಾರೆ, ನಿಜವಾಗಿರ್ತಕ್ಕಂಥ ಪೋಷಕತ್ವ ಸ್ಟಾರ್ಟ್ ಆಗ್ತದೆ. ನಾನಿವತ್ತು ರಾಷ್ಟ್ರ ಮಟ್ಟದ ಟ್ರೈನರ್ ಆಗಿ ಮಾತಾಡ್ತಾ ಇಲ್ಲ ಸ್ನೇಹಿತರೆ, ನಾನೊಬ್ಬ ಒಳ್ಳೆಯ ಮಕ್ಕಳ ಅಪ್ಪನಾಗಿ ಮಾತಾಡ್ಲಿ ಸ್ಟಾರ್ಟ್ ಮಾಡ್ತೇನೆ, ಅಪ್ಪನ ಧ್ವನಿಯಿಂದ, ಅಪ್ಪನ ಪ್ರೀತಿಯಿಂದ ಮಾತಾಡ್ಲಿ ಸ್ಟಾರ್ಟ್ ಮಾಡ್ತೇನೆ. ನಾವೆಲ್ಲ ಮಕ್ಕಳನ್ನ ಪ್ರೀತಿ ಮಾಡ್ತೇವೆ, ನಾವೆಲ್ಲ ಮಕ್ಕಳನ್ನ ಬಹಳ ಪ್ರೀತಿ ಮಾಡ್ತೇವೆ ಸರ್. ಆದ್ರಿಂದ ಇವತ್ತು ಸ್ಕೂಲ್ ಡೇಗೆ ಬಂದಿದ್ದೀರಿ, ಮಕ್ಕಳ ಟ್ಯಾಲೆಂಟ್ ಅನ್ನು ನೋಡ್ಲಿಕ್ಕೆ ಆಸೆ ಪಡ್ತೀರಿ, ಮಕ್ಕಳನ್ನ ಖಂಡಿತವಾಗಿ ನೀವು ಪ್ರೀತಿ ಮಾಡ್ತೀರಿ. ಆದ್ರೆ ಎಷ್ಟೋ ಬಾರಿ ನಮ್ಮ ಮೂಲಕ ಮಕ್ಕಳಿಗೆ ನೆಗೆಟಿವ್ ಸಂದೇಶಗಳು ಹೋಗ್ತವೆ. ಈ ಬಗ್ಗೆ ಕೂಡ ಸಣ್ಣ ಎಚ್ಚರವನ್ನ ಪೋಷಕರು ತಗೊಳ್ಬೇಕು ಅಂತ ವಿನಂತಿ ನಂದು. ಯಾಕಂದ್ರೆ ನಾವು ತರಬೇತಿ ಪಡ್ಕೊಂಡವರಲ್ಲ, ಶಿಕ್ಷಕರಿಗೆ ತರಬೇತಿಗಳು ಆಗಿರ್ತದೆ, ಅವ್ರಿಗೆ ಕೌನ್ಸಿಲಿಂಗ್ ಗೊತ್ತಿರ್ತದೆ, ಆದ್ರೆ ಪೋಷಕರಿಗೆ ಕೌನ್ಸಿಲಿಂಗ್ ತರಬೇತಿಗಳು ಆಗಿರೋದಿಲ್ಲ. ನಾವು ಸಹಜವಾದ ತಪ್ಪುಗಳನ್ನ ಮಾಡ್ತಾ ಹೋಗ್ತೇವೆ. ಈ ತಪ್ಪುಗಳನ್ನ ಕಮ್ಮಿ ಮಾಡ್ತಾ ಹೋದ ಹಾಗೇನೆ ನೀವು ಗ್ರೇಟ್ ಆದ ಪೋಷಕರಾಗ್ತೀರಿ, ನಿಮ್ಮ ಮಕ್ಕಳು ಅದ್ಭುತ ಆಗ್ತಾರೆ ಅಂತ ನಂಗೆ ಆಸೆ ಇರ್ತಕ್ಕಂಥದ್ದು. ನಾನು ಒಳ್ಳೆ ಒಂದು ಎಕ್ಸಾಂಪಲ್ ಮೂಲಕ ಸ್ಟಾರ್ಟ್ ಮಾಡ್ತೇನೆ. ಅಮೆರಿಕಾದಲ್ಲಿ ಒಂದು ಸರ್ವೆ ಆಯ್ತಂತೆ, ಒಂದು ಸಮೀಕ್ಷೆ ಆಯ್ತು. ಒಂದು ಪರೀಕ್ಷೆಗಳ ಮೂಲಕ 1,00,000 ಮಂದಿಗೆ ಒಂದು ರಿಟರ್ನ್ ಎಕ್ಸಾಮ್ ಅನ್ನ ಮಾಡಿದ್ರು. ರಿಟರ್ನ್ ಎಕ್ಸಾಮ್ ಕಂಪ್ಲೀಟ್ ಆಯ್ತು. ಅವರ ಪೇಪರ್ಗಳನ್ನ ಕರೆಕ್ಷನ್ ಮಾಡಲಾಯಿತು. ಅದರಲ್ಲಿ ಟಾಪ್ 90 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಿದ್ರು. ಅದರಲ್ಲಿ 30 ಮಂದಿಯ 3 ಗ್ರೂಪ್ಗಳನ್ನ ಮಾಡಿದ್ರು. ಸಪರೇಟ್ ಆಗಿರ್ತಕ್ಕಂಥ ಕೋಣೆಯಲ್ಲಿ ಹಾಕಿದ್ರು. ಮೊದಲ ಗ್ರೂಪಿಗೆ ಹೇಳಿದ್ರು, ನೀವು ಬಹಳ ಬುದ್ಧಿವಂತ ಮಕ್ಕಳು, ಇವತ್ತಿನ 30 ಟಾಪರ್ಸ್ ಮಕ್ಕಳು, ನಿಮ್ಗೆ ಬೆಸ್ಟ್ ಟೀಚರ್ಸ್ ಮೂಲಕ ಪಾಠ ಮಾಡ್ತೇವೆ, ಬೆಸ್ಟ್ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತೇವೆ, ದೇಶದ ಕ್ರೀಮ್ ನೀವಾಗ್ಬೇಕು ಅಂತ ಹೇಳಿ ಅವರಿಗೆ ತರಬೇತಿ ಕೊಳ್ಳಿ ಸ್ಟಾರ್ಟ್ ಮಾಡಿದ್ರು. ಎರಡನೇ 30 ಜನರಿಗೆ ಸಪರೇಟ್ ಆದ ಕೋಣೆಯಲ್ಲಿ ಹಾಕಿದ್ರು. ಅವ್ರಿಗೆ ಹೇಳಿ ಸ್ಟಾರ್ಟ್ ಮಾಡಿದ್ರು, ನೀವು ಮಾಡರೇಟ್ ಮಕ್ಕಳು, ತುಂಬಾ ಬುದ್ಧಿವಂತ ಮಕ್ಕಳಲ್ಲ, ಅವರೇಜ್ ಮಾರ್ಕ್ಸ್ ನಿಮ್ಗೆ ಸಿಕ್ಕಿರ್ತಕ್ಕಂಥದ್ದು, ಬಟ್ ನಿಮ್ಗೆ ನಾವು ಒಳ್ಳೆ ಅಧ್ಯಾಪಕರಿಂದ ಪಾಠವನ್ನ ಮಾಡ್ತೇವೆ, ನಮ್ಮ ದೇಶದ ಒಳ್ಳೆ ಮಕ್ಕಳು ನಿಮ್ಮನ್ನ ಡೆವಲಪ್ ಮಾಡಬೇಕು ಅಂತ ಆಸೆ ಪಡ್ತೇವೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಲಾಸ್ಟ್ ಗ್ರೂಪಿಗೆ ಹೇಳ್ತಾರೆ, ನೀವು ದೊಡ್ಡ ಶಿಖಾಮಣಿಗಳು, ಹೆಚ್ಚು ಮಾರ್ಕ್ಸ್ ನಿಮ್ಗೆ ಬಂದಿಲ್ಲ, ನಿಮ್ಗೆ ಆರ್ಡಿನರಿ ಶಿಕ್ಷಕರನ್ನ ಕೊಡ್ತೇವೆ, ಆರ್ಡಿನರಿ ಟೀಚರ್ಸ್ ಅನ್ನ ಕೊಟ್ಟು ಪಾಠ ಮಾಡಿ ಸ್ಟಾರ್ಟ್ ಮಾಡ್ತೇವೆ, ಒಳ್ಳೆದಾಗಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. 3 ತಿಂಗಳ ಕಾಲ ಪಾಠ ಆಯ್ತು. ಪಾಠ ಆದ್ಮೇಲೆ ಪರೀಕ್ಷೆಗಳಾಯ್ತು, ಮತ್ತೆ ಪರೀಕ್ಷೆಗಳಾಯ್ತು. ರಿಸಲ್ಟ್ ಏನು ಬಂತು ಅಂತ ಹೇಳಿದ್ರೆ, ಮೊದಲ ರೂಮಲ್ಲಿ ಕೂತ ವಿದ್ಯಾರ್ಥಿಗಳೆಲ್ಲ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರು, ಅವರೆಲ್ಲ A+, ಬರಲಿ ಸ್ಟಾರ್ಟ್ ಮಾಡಿದ್ರು. ಎರಡನೇ ರೂಮಲ್ಲಿ ಕೂತ ವಿದ್ಯಾರ್ಥಿಗಳು 60% ಬಂದ್ರು, ಆರ್ಡಿನರಿ ಮಾರ್ಕ್ಸ್ ತಗೊಂಡ್ರು. ಲಾಸ್ಟ್ ರೂಮ್ ಅಲ್ಲಿ ಕೂತ ವಿದ್ಯಾರ್ಥಿಗಳು 30% ಬಂದ್ರು, ಅವರು ತುಂಬಾ ಅದ್ಭುತವಾದ ಮಾರ್ಕ್ಸ್ ತಗೊಳ್ಳಿಲ್ಲ, ಸಾಮಾನ್ಯವಾದ ಮಾರ್ಕ್ಸ್ ತಗೊಳ್ಳಿ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲಗಳಾದ ನಂತರ ಅವರ ಮೊದಲಿನ ಪರೀಕ್ಷೆಯ ಆನ್ಸರ್ ಪೇಪರ್ ಗಳನ್ನ ಎಕ್ಸಿಬಿಟ್ ಮಾಡಿ ಸ್ಟಾರ್ಟ್ ಮಾಡಿದ್ರು. ಮೊದಲ ಎಕ್ಸಾಮ್ ಆಗಿತ್ತಲ್ಲ, ಆ ಪೇಪರ್ ಅನ್ನ ಎಕ್ಸಿಬಿಟ್ ಮಾಡಿದಾಗ ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ, ಆ 90 ಜನ ಮಕ್ಕಳಿಗೆ ಕೂಡ ಒಂದೇ ರೀತಿ ಮಾರ್ಕ್ಸ್ ಬಂದಿತ್ತು, ಯಾರಿಗೂ 1 ಮಾರ್ಕ್ಸ್ ಕಮ್ಮಿ ಬಂದಿರಲಿಲ್ಲ, ಎಲ್ರಿಗೂ ಈಕ್ವಲ್ ಮಾರ್ಕ್ಸ್ಗಳು ಬಂದಿದ್ದವು. ಹಾಗಿದ್ರೆ ಯಾಕೆ ಈ ಎಕ್ಸಾಮ್ಗಳಾದ ನಂತರ, ತರಬೇತಿಗಳಾದ ನಂತರ ಮಕ್ಕಳು ಒಂದೇ ರೀತಿ ಮಾರ್ಕ್ಸ್ ತಗೊಳ್ಳಿಲ್ಲ? ಯಾಕೆ ಒಂದೇ ರೀತಿ ಮಾರ್ಕ್ಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ, ಅವರ ತಲೆ ಒಳಗೆ ಫೀಡ್ ಮಾಡಿದ್ದೇನು, ನೀವು ಆರ್ಡಿನರಿ ಮಕ್ಕಳು. ಅವರ ಸಬ್ ಕಾನ್ಶಿಯಸ್ ಮೈಂಡಿಗೆ ನಾವು ಫೀಡ್ ಮಾಡಿದ್ದೇನು, ನೀವು ಆರ್ಡಿನರಿ ಮಕ್ಕಳು, ನೀವು ಮಾಡರೇಟ್ ಮಕ್ಕಳು, ನೀವು ಬುದ್ಧಿವಂತ ಮಕ್ಕಳಲ್ಲ ಸರ್. ಇದೇ ಮಾತನ್ನ ಹೇಳ್ತಾ ಹೋದ ಕಾರಣ ಮಕ್ಕಳ ಪರ್ಫಾರ್ಮೆನ್ಸ್ ಬಹಳ ಕಡಿಮೆ ಆಯಿತು ಅಂತ ಮನಃಶಾಸ್ತ್ರ ಹೇಳ್ತಾ ಇದೆ. ಆದ್ದರಿಂದ ವಿದ್ಯಾರ್ಥಿಗಳ ಜೊತೆ ಮಾತಾಡುವಾಗ ತುಂಬಾ ಎಚ್ಚರವನ್ನ ತಗೊಳ್ಬೇಕು ಅಂತ ನಾನು ಪೋಷಕರಲ್ಲಿ ವಿನಂತಿ ಮಾಡ್ಕೋತೇನೆ. ಜಗತ್ತಿನ ಪ್ರತಿಯೊಂದು ಮಗು ಅದ್ಭುತವಾಗಿರುತ್ತೆ ಅಂತ ಆಮೀರ್ ಖಾನ್ ಹೇಳ್ತಾನೆ ತಾರೆ ಜಮೀನ್ ಪರ್ ಫಿಲ್ಮ್ ಅಲ್ಲಿ. ಅವನು ಹೇಳಿದ 4 ವಾಕ್ಯ ರಿಪೀಟ್ ಮಾಡ್ತಾನೆ. ಆಮೀರ್ ಖಾನ್ ಹೇಳ್ತಾನೆ, ಜಗತ್ತಿನ ಪ್ರತಿಯೊಂದು ಮಗು ಯುನೀಕ್ ಆಗಿರ್ತದೆ, ಪ್ರತಿಯೊಂದು ಮಗು ಸ್ಪೆಷಲ್ ಆಗಿರ್ತದೆ, ಪ್ರತಿಯೊಂದು ಮಗು ಯುನೀಕ್ ಆಗಿರ್ತದೆ, ಪ್ರತಿಯೊಂದು ಮಗು ಕ್ರಿಯೇಟಿವ್ ಆಗಿರುತ್ತೆ ಅಂತ ಬಹಳ ಅದ್ಭುತವಾಗಿ ಆಮೀರ್ ಖಾನ್ ಹೇಳ್ತಾನೆ.
ಜಗತ್ತಲ್ಲಿ ಯಾವುದೇ ಮಗು ಕೂಡ ದಡ್ಡ ಮಗುವಾಗಿ ಹುಟ್ಟೋದಿಲ್ಲ. ಜಗತ್ತಲ್ಲಿ ಯಾವುದೇ ಮಗು ಕೂಡ ಇವತ್ತು IQ ಲೆವೆಲ್ ಕಡಿಮೆ ಇರ್ತಕ್ಕಂಥ ಮಕ್ಕಳಿಲ್ಲ. ನೀವು ಯಾರನ್ನೀವತ್ತು ಮೆಂಟಲಿ ರಿಟಾರ್ಡೆಡ್ ಮಕ್ಕಳು ಅಂತ ಕರಿತೀರಿ ಸರ್, ಅವರಿಗೆ ಕೂಡ ಅದ್ಭುತವಾದ IQ ಇದೆ ಅಂತ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಜಗತ್ತಲ್ಲಿ ಯಾವುದೇ ಒಂದು ಮಗು ದಡ್ಡ ಮಗು ಸಿಗೋದಿಲ್ಲ ಅಕ್ಕ. ಜಗತ್ತಿನ ಯಾವುದೇ ಮಗು ದಡ್ಡ ಮಗು ಸಿಗೋದಿಲ್ಲ ಸರ್. ದಡ್ಡ ಮಗುವನ್ನಾಗಿ ಕ್ರಿಯೇಟ್ ಮಾಡೋದು ಯಾರು? ನಮ್ಮಂತಹ ಕೆಲವು ಸಲ ಪೇರೆಂಟ್ಸ್ಗಳು, ಕೆಲವು ತರಬೇತಿ ಕಡಿಮೆ ಇರ್ತಕ್ಕಂಥ ಶಿಕ್ಷಕರು. ನಾನು ಬಹಳ ಬೇಸರ ಮಾಡ್ಕೊಂಡು ಈ ಮಾತನ್ನು ಹೇಳಿ ಸ್ಟಾರ್ಟ್ ಮಾಡ್ತೇನೆ. ತಾಯಿ ಜಗತ್ತಿನ ಅದ್ಭುತ ಅಂತ ಹೇಳ್ತಾರೆ, ಅಪ್ಪ ಜಗತ್ತಿನ ಅದ್ಭುತ ಅಂತ ಹೇಳ್ತಾರೆ, ತಾಯಿ ಜಗತ್ತಿನ ನಿರ್ಮಾತೃ ಅಂತ ಹೇಳ್ತಾರೆ, ತಾಯಿ ಜಗತ್ತಿನ ಪ್ರೊಡ್ಯೂಸರ್ ಅಂತ ಹೇಳ್ತಾರೆ, ತಾಯಿ ಜಗತ್ತಿನ ಸೃಷ್ಟಿಯ ಅದ್ಭುತ ಅಂತ ಹೇಳ್ತಾರೆ ಸರ್. ಒಪ್ಕೋತಾನೆ ಈ ಮಾತುಗಳನ್ನ. ಅದರ ತಾಯಿ ಕೂಡ ಕೆಲವು ಸಲ ತಪ್ಪುಗಳನ್ನ ಮಾಡ್ತಾರೆ. ಯಾವ ತಪ್ಪುಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಸಣ್ಣ ಮಗು ತೊಟ್ಲಲ್ಲಿ ಮಲಗಿದುಕೊಂಡು ಜೋಗುಳ ಹಾಡ್ತಾ ಮಲಗಿಸ್ತಾ ಇರುವಾಗ ತಾಯಿ ಆ ಮಗುವಿನ ಜೊತೆಗೆ ಗೊದ್ದೆ ಮಾತಲ್ಲಿ ಮಾತಾಡ್ತಾರೆ. ಸ್ಪಷ್ಟವಾಗಿರ್ತಕ್ಕಂಥ ಮಾತಲ್ಲಿ ಮಾತಾಡೋದಿಲ್ಲ. ಸ್ಪಷ್ಟವಾಗಿರ್ತಕ್ಕಂಥ ಲಿಪ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡೋದಿಲ್ಲ. ಲೊಚ ಅಂತ ಮಾತಾಡುವಾಗ, ಗೊದ್ದೆ ಭಾಷೆಯಲ್ಲಿ ಮಾತಾಡುವಾಗ ಮಗು ಅದನ್ನೇ ಕಾಪಿ ಮಾಡ್ಕೊಳ್ತದೆ, ಅದನ್ನೇ ಅದ್ಭುತವಾದ ಭಾಷೆ ಅಂತ ತಿಳ್ಕೊಳ್ತದೆ. ಮಗುವಿನ ಭಾಷೆ ಹಿಂದೆ ಬೀಳಲಿಕ್ಕೆ ನಾವು ಆ ರೀತಿ ಮಾಡೋದು ಕಾರಣ ಅಂತ ನಂಗೆ ಅನಿಸ್ತಾ ಇದೆ. ಅದೇ ತಾಯಿ ಮಾಡುವಂತ ಎರಡನೇ ತಪ್ಪು ಏನು ಅಂತ ಹೇಳಿದ್ರೆ, ಗೋಡೆ ಹಿಡಿದು ಮಗು ನಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಮೊದಲ ಸಲ ಬಿದ್ದಾಗ, ಎರಡನೇ ಬಾರಿ ಬಿದ್ದಾಗ ಮಗು ಜೋರಾಗಿ ಅಳುತ್ತಲ್ಲ. ಯಾಕೆ ಮಗು ಜೋರಾಗಿ ಅಳುತ್ತಾ ಇದೆ ಗೊತ್ತಾ ನಿಮ್ಗೆ? ಯಾಕೆ ಮಗು ಜೋರಾಗಿ ಅಳುವಂತ ಗೊತ್ತಿದೆ ನಿಮ್ಗೆ? ನೋವಿನಲ್ಲಿ ಮಗು ಅಳ್ತಾ ಇದೆಯಾ, ಅಥವಾ ಸೋತ್ ಹೋದೆ ಅಂತ ಅಳ್ತಾ ಇದೆಯಾ, ಅಥವಾ ಯಾಕೆ ಮಗು ಅಳ್ತಾ ಇದೆ? ಯಾವುದೇ ಮಗುವಿಗೆ ಸೋತೆ ಅಂತ ಫೀಲಿಂಗ್ ಇರೋದಿಲ್ಲ. ಯಾವುದೇ ಮಕ್ಕಳಿಗೆ ಭಯದ ಕಲ್ಪನೆ ಇರೋದಿಲ್ಲ. ಯಾವುದೇ ಮಕ್ಕಳಿಗೆ ಅಪಮಾನದ ಕಲ್ಪನೆ ಇರೋದಿಲ್ಲ. ಎಲ್ಲ ಮಕ್ಕಳು ದೇವರ ಮಕ್ಕಳೇ, ಜಗತ್ತಿನ ಎಲ್ಲ ಮಕ್ಕಳು ದೇವರ ಮಕ್ಕಳೇ. ಅದ್ರ ಮಗು ಅಳುತ್ತಲ್ಲ. ಯಾಕೆ ಅಳ್ತಾ ಇದೆ ಅಂತ ಹೇಳಿದ್ರೆ, ಆ ಮಗು ಕೆಳಗೆ ಬಿದ್ದು ಕೂಡಲೇ ಅಡಿಗೆ ಮನೆ ಒಳಗೆ ಯಾವುದೋ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಅಮ್ಮ ತನ್ನ ಸೌಟನ್ನ, ಪ್ರೆಷರ್ ಕುಕ್ಕರ್ ಅನ್ನ ಧಡಾರ್ ಅಂತ ಬಿಸಾಡಿ, ಏನಾಯ್ತು ಮಗ ಏನಾಯ್ತು ಅಂತ ಮುಖದಲ್ಲಿ ಭಯವನ್ನು ಹೊತ್ಕೊಂಡು ಓಡ್ಕೊಂಡ್ ಬರ್ತಾಳಲ್ಲ, ಆ ತಾಯಿ ಮುಖದ ಭಯವನ್ನ ನೋಡ್ಕೊಂಡು ಮಗು ಅಳೋದೇ ಹೊರತು ನಿಜವಾದ ಭಯದಿಂದ ಮಗು ಅಳೋದಲ್ಲ. ಸಹಜವಾಗಿರ್ತಕ್ಕಂಥ ಮಗನ ಭಯವನ್ನು ಇಂಡ್ಯೂಸ್ ಮಾಡೋದು ಯಾರು? ನಮ್ಮಂತ ಪೋಷಕರು. ಸಹಜವಾಗಿರ್ತಕ್ಕಂಥ ಮಗುವಿನಲ್ಲಿ ಆ ಭಯವನ್ನು ಇಂಡ್ಯೂಸ್ ಮಾಡುವಂತ ಕಲ್ಪನೆ ಎಲ್ಲಿಂದ ಬರುತ್ತೆ ಸರ್? ತಾಯಂದಿರಿಂದ, ಅಪ್ಪಂದಿರಿಂದ ಬರುವಂತ ತಪ್ಪುಗಳು, ನಾ ಮಾಡೋ ತಪ್ಪುಗಳು ಸರ್. ರಿಕ್ವೆಸ್ಟ್ ಮಾಡ್ಕೋತೇನೆ, ಭಯವನ್ನ, ಆತಂಕವನ್ನ, ನೆಗೆಟಿವ್ ಫೀಲಿಂಗ್ಸ್ ಗಳನ್ನ ಮಕ್ಕಳ ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ ದಯವಿಟ್ಟು ಹಾಕ್ಬೇಡಿ ಅಂತ ನಾನು ವಿನಂತಿ ಮಾಡ್ಕೋತೇನೆ. ವಿಜಯ ವಿಹಾರ ಒಂದು ಅದ್ಭುತವಾದ ಶಾಲೆ. ವಿಜಯ ವಿಹಾರದ ಕಲ್ಪನೆ ಹೇಗಿದೆ ಅಂತ ಹೇಳಿದ್ರೆ, ಎವ್ರಿ ಚೈಲ್ಡ್ ಇಸ್ ಡಿವೈನ್. ಪ್ರತಿ ಒಂದು ಮಗು ಅದ್ಭುತ. ಜಗತ್ತಿನ ಪ್ರತಿಯೊಂದು ಮಗು ಅದ್ಭುತ ಎಂಬ ಕಲ್ಪನೆಯ ಮೇಲೆ ಪಂಚಾಂಗದ ಒಂದೊಂದು ಇಟ್ಟಿಗೆನ ಜೋಡಿಸಲಾಗಿದೆ ವಿಜಯ ವಿಹಾರದಲ್ಲಿ. ಜಗತ್ತಿನ ಪ್ರತಿಯೊಂದು ಮಗು ಡಿವೈನ್ ಆಗಿದೆ ಸರ್. ಆ ಮಗುವಿನ ಡಿವಿನಿಟಿಯನ್ನ ಕೆಡಿಸಿಕೊಳ್ಳುವ ಕೆಲಸಗಳನ್ನ ನಾವು ದಯವಿಟ್ಟು ಮಾಡಬಾರದು ಅಂತ ವಿನಂತಿ ಮಾಡ್ಕೋತೇನೆ. ಅಮೆರಿಕದ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಅಬ್ರಹಾಂ ಲಿಂಕನ್, ಗ್ರೇಟ್ ಪ್ರೆಸಿಡೆಂಟ್, ಅವನು ತನ್ನ ಮಗುವನ್ನು ಸರ್ಕಾರಿ ಸ್ಕೂಲಿಗೆ ಸೇರಿಸ್ತಾನೆ. ಅಮೆರಿಕಾದ ಒಂದು ಬಡವರ ಸ್ಕೂಲಿಗೆ ಸೇರಿಸ್ತಾನೆ. ಸೇರಿಸೋದು ಮಾತ್ರ ಅಲ್ಲ, ಆ ಶಾಲೆಯ ಹೆಡ್ ಮಾಸ್ಟರ್ಗೆ ಒಂದು ಪತ್ರ ಬರೀತಾನೆ. ಯಾವ ಪತ್ರ ಬರೀತಾನೆ ಅಂತ ಹೇಳಿದ್ರೆ, ಅವನ್ ಪತ್ರ ಬರೀತಾನೆ, ನನ್ನ ಪ್ರೀತಿಯ ಮಗನನ್ನ ಯಾವಾಗಲೂ ಯಶೋಗಾಥೆಗಳನ್ನು ಹೇಳ್ಬೇಡಿ, ಸಕ್ಸಸ್ ಸ್ಟೋರಿಗಳನ್ನು ಹೇಳ್ಬೇಡಿ, ಸೋತ ಕಥೆಗಳನ್ನು ಹೇಳಿ. ನನ್ನ ಮಗನಿಗೆ ನೀವು ಲಾಭಗಳ ಬಗ್ಗೆ ಹೇಳ್ಬೇಡಿ, ಅವಕಾಶಗಳ ಬಗ್ಗೆ ಹೇಳಿ. ನನ್ನ ಮಗನಿಗೆ ನೀವು ಆಕಾಶದ ನಕ್ಷತ್ರವನ್ನ ಕೌಂಟ್ ಮಾಡೋದನ್ನ ಕಲಿಸ್ಕೊಡಿ. ನನ್ನ ಮಗನಿಗೆ ಗಿಡ ಮರಗಳನ್ನ ಪ್ರೀತಿ ಮಾಡೋದನ್ನ ಕಲಿಸ್ಕೊಡಿ. ನನ್ನ ಮಗನಿಗೆ ಮಣ್ಣಲ್ಲಿ ಆಟ ಆಡೋದನ್ನ ಕಲಿಸ್ಕೊಡಿ. ನನ್ನ ಮಗನಿಗೆ ನೀವು ಗಿಡ ಮರವನ್ನ ಪ್ರೀತಿ ಮಾಡೋದನ್ನ ಕಲಿಸ್ಕೊಡಿ. ನನ್ನ ಮಗನಿಗೆ ಅವಕಾಶಗಳ ಬಗ್ಗೆ ಹೇಳಿ, ಲಾಭಗಳ ಬಗ್ಗೆ ಹೇಳ್ಬೇಡಿ. ಎಂತ ಅದ್ಭುತ ಮಾತನ್ನ ಅಬ್ರಹಾಂ ಲಿಂಕನ್ ಹೇಳ್ತಾನೆ ಕೇಳಿ ಸರ್. ನಾನು ವಿನಂತಿ ಮಾಡ್ಕೋತೇನೆ, ಪ್ರತಿಯೊಬ್ಬ ಪೋಷಕರು ತೆಗೆದುಕೊಳ್ಬೇಕಾದ ಸಂಕಲ್ಪ ಇದು. ನನ್ನ ಮಗುವನ್ನ ಆರ್ಡಿನರಿ ಮಗುವಾಗಿ ಶಾಲೆಗೆ ಸೇರಿಸಿದ್ದೇನೆ. ವಿಜಯ ವಿಹಾರ ಅಂತ ಹೇಳುವಂತ ಅದ್ಭುತವಾದ ಶಾಲೆಗೆ, ಗ್ರೇಟ್ ಆಗಿರ್ತಕ್ಕಂಥ ಅಧ್ಯಾಪಕ ಇರ್ತಕ್ಕಂಥ ಶಾಲೆಗೆ, ಶ್ರೇಷ್ಠವಾಗಿರ್ತಕ್ಕಂಥ ಕನಸು ಇರ್ತಕ್ಕಂಥ ಶಾಲೆಗೆ ನನ್ನ ಮಗನನ್ನ ಸೇರಿಸಿದ್ದೇನೆ. ಇಲ್ಲಿ ಅಧ್ಯಾಪಕರು ನನ್ನ ಮಗುವನ್ನ ತಿದ್ದುತ್ತಾರೆ. ಅಧ್ಯಾಪಕರು ಒಳ್ಳೇದಾಗಿರ್ತಕ್ಕ ಶಿಕ್ಷಣವನ್ನ ಕೊಡ್ತಾರೆ.
ಒಳ್ಳೆದಾಗಿರ್ತಕ್ಕಂಥ ಲ್ಯಾಂಗ್ವೇಜ್ ಅನ್ನ ಕಲಿಸ್ಕೊಡ್ತಾರೆ, ಮೃದುತ್ವವನ್ನ ಕಲಿಸ್ಕೊಡ್ತಾರೆ, ಬೆಲ್ಲದ ಸಿಹಿಯನ್ನ ಕಲಿಸ್ಕೊಡ್ತಾರೆ. ಸರ್, ಈ ಭಾವನೆಯಿಂದ ಮಕ್ಕಳನ್ನ ಕಳಿಸ್ಕೊಡ್ಬೇಕೇ ಹೊರತು ನಮ್ಮ ಈಗೋ ಅಲ್ಲಿ ಪ್ರಕಟವಾಗಬಾರ್ದು. ನಮ್ಮ ಈಗೋ ಪ್ರಕಟವಾಗೋದು ಯಾವಾಗ? ಮಗುವಿನ ಮಾರ್ಕ್ಸ್ಗಳು ಬಂದಾಗ, ಮಗು ಪರೀಕ್ಷೆ ಹೊರಟಾಗ. ಯಾವುದೇ ಮಗು ಪರೀಕ್ಷೆ ಹೊರಟಾಗ ತಾಯಿ ತಂದೆ ಬ್ಲೆಸ್ ಮಾಡೋದು ಹೇಗೆ? ನಾವು ಹೇಗೆ ಬ್ಲೆಸ್ ಮಾಡ್ತೇವೆ ಯೋಚನೆ ಮಾಡಿ. ಸಣ್ಣ ಸಣ್ಣ ಕ್ಲಾಸಿಗೆ ಮಕ್ಕಳನ್ನ ಪರೀಕ್ಷೆ ಕಳಿಸ್ಕೊಡುವಾಗ ಹೇಗೆ ಬ್ಲೆಸ್ ಮಾಡ್ತೇವೆ ನಾವು? ನಾವೆಲ್ಲ ಹೇಳುವಂತ ಮೊದಲ ಮಾತು, ನೀನು ಕ್ಲಾಸಲ್ಲಿ ಟಾಪರ್ ಬಾರದೆ ಹೋಗು, ಟಾಪರ್ ಆಗದೆ ಹೋಗು, ನನ್ನ ಮಗನೇ ಅಲ್ಲ ಅಂತ ಈ ಬೆರಳು ತೋರಿಸ್ತೇವೆ. ಟಾಪರ್ ಆಗದೆ ಹೋಗು, ನನ್ನ ಮಗನೇ ಅಲ್ಲ. ಆ ಸಣ್ಣ ಮಗು ಮುಖ ಸಣ್ಣದ್ ಮಾಡಿ ಕೂತಿರ್ತದೆ. ಅದು ಕೇಳ್ತದೆ, ನಾನು ಈ ಅಪ್ಪನ ಮಗ ಅಲ್ಲ ಅಂದ್ರೆ ಇನ್ಯಾರ ಮಗ ನಾನು? ಇನ್ಯಾರ ಮಗ? ನಂಗೆ ಡೌಟ್ ಇದೆ, ಇನ್ಯಾರ ಮಗ ಅಂತ ಬೈಲಿ ಸ್ಟಾರ್ಟ್ ಮಾಡ್ತದೆ. ಸ್ವಲ್ಪ ನನ್ನ ಹಾಗಿರ್ತಕ್ಕಂಥ ಬುದ್ಧಿವಂತ ಮಗು ಹೇಳ್ತದೆ, ಅಪ್ಪನಿಗೆ 100 ಬಂದಿತ್ತ, ನಂಗೆ 100 ಬರಬೇಕು ಅಂತ ಅಪ್ಪ ಹೇಳ್ತಾರಲ್ಲ, ಅಪ್ಪನಿಗೆ 100 ಬಂದಿತ್ತ ಅಂತ ಮನಸ್ಸಿನ ಒಳಗಾದ್ರೂ ಮಗು ಕೇಳ್ತದೆ. ನಾವು ಆ ರೀತಿ ಬೆರಳು ತೋರಿಸ್ಕೊಂಡು ಮಾತಾಡ್ತೇವೆ. ನನ್ನ ಪ್ರೀತಿಯ ಪೋಷಕರೇ, ನನ್ನ ಮಗ 10ನೇ ತರಗತಿ ಪರೀಕ್ಷೆ ಹೊರಟಾಗ ನಾನು ಮಾಡತಕ್ಕಂಥ ಬ್ಲೆಸ್ಸಿಂಗ್ಸ್ ನಾನು ನಿಮ್ಗೆ ಹೇಳ್ತೇನೆ. ಸರಿ ಇದೆಯಾ ತಪ್ಪಿದೆ ಅಂತ ಇವತ್ತು ನೀವು ವಿಜಯ್ ವಿಹಾರದ ಪೇರೆಂಟ್ಸ್ ಹೇಳ್ಬೇಕು ನನಗೆ. ಸರಿ ಉಂಟಾ ತಪ್ಪುಂಟಾ ಅಂತ ನೀವು ಹೇಳ್ಬೇಕು ನನಗೆ. ನಾನು ಮಾಡತಕ್ಕಂಥ ಬ್ಲೆಸ್ಸಿಂಗ್ಸ್ ಹೇಗಿದೆ ಅಂತ ಹೇಳಿದ್ರೆ, ನನ್ನ ಪ್ರೀತಿ ಹುಡುಗ ಕಷ್ಟಪಟ್ಟು ಓದಿದ್ಯಾ, ಪ್ರಾಮಾಣಿಕವಾದ ಪ್ರಯತ್ನಗಳನ್ನ ಮಾಡಿದ್ಯಾ, ಚೆನ್ನಾಗಿರ್ತಕ್ಕಂಥ ಮಾರ್ಕ್ಸ್ ಅನ್ನು ತಗೋತೀಯಾ, ದೇವರು ಖಂಡಿತವಾಗಿ ಬ್ಲೆಸ್ ಮಾಡ್ತಾರೆ ಮಗ, ಚೆನ್ನಾಗಿ ಓದಿದ್ಯಾ. ನನ್ನ ಪ್ರೀತಿ ನಿನ್ನ ಮಾರ್ಕ್ ಅನ್ನ ಡಿಪೆಂಡ್ ಆಗಿಲ್ಲ. ನನ್ನ ಪ್ರೀತಿ ನಿನ್ನ ಮಾರ್ಕ್ ಅನ್ನು ಡಿಪೆಂಡ್ ಆಗಿಲ್ಲ. 100 ಮಾರ್ಕ್ಸ್ ಬಂದ್ರು ಅಷ್ಟೇ ಪ್ರೀತಿ ಮಾಡ್ತಾನೆ, 0 ಮಾರ್ಕ್ಸ್ ಬಂದ್ರು ಅಷ್ಟೇ ಪ್ರೀತಿ ಮಾಡ್ತಾನೆ. ಈ ಮಾತುಗಳು ಕರೆಕ್ಟ್ ಚಪ್ಪಾಳೆ ಬಲ್ಲಿ ಹೇಳೋದು ನಾನು. 100 ಮಾರ್ಕ್ಸ್ ಬಂದ್ರು ಅಷ್ಟೇ ಪ್ರೀತಿ ಮಾಡ್ತೇನೆ, 0 ಮಾರ್ಕ್ಸ್ ಬಂದ್ರು ಅಷ್ಟೇ ಪ್ರೀತಿ ಮಾಡ್ತೇನೆ ಮಗ ಅಂತ ಬ್ಲೆಸ್ ಮಾಡಿ ಕಳಿಸಿ ನೋಡುವ. ಯಾವ ಮಗು ಆತಂಕ ಮಾಡ್ಕೊಳ್ತದೆ? ಯಾವ ಮಗು ಆತಂಕ ಮಾಡ್ಕೊಂಡು ಪರೀಕ್ಷೆ ಬರೀತದೆ? ಯಾವ ಮಗು ಪರೀಕ್ಷೆ ಭಯವನ್ನು ತೋರಿಸ್ತದೆ? ಯಾವ ಮಗುವಿಗೆ ಸೋಲುವಂತ ಭಯ ಇದೆ? ಯೋಚನೆ ಮಾಡಿ ಸರ್. ನಾವು ತುಂಬಾ ಸಲ ಈ ತಪ್ಪುಗಳನ್ನ ಮಾಡುವ ಕಾರಣ ಮಕ್ಕಳು ಪರೀಕ್ಷೆಗಳ ಬಗ್ಗೆ ಆತಂಕ ತಗೋತಾರೆ, ಭಯ ತಗೋತಾರೆ. ಸರ್, ಇವತ್ತು ವಾತಾವರಣ ಬಹಳ ಕೆಟ್ಟು ಹೋಗಿದೆ. ನಮ್ಮ ಜಿಲ್ಲೆಯ ಪ್ರಸಿದ್ಧವಾಗಿರ್ತಕ್ಕಂಥ ಕಾಲೇಜಲ್ಲಿ ಮೊನ್ನೆ 99.8% ಮಾರ್ಕ್ಸ್ ತಗೊಂಡಿರ್ತಕ್ಕಂಥ ಒಬ್ಳು ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡು ಸುಸೈಡ್ ಮಾಡ್ಕೊಂಡು. ಹರ್ ಮಾರ್ಕ್ಸ್ ವೇರ್ 99.8% ಮಾರ್ಕ್ಸ್. ಯಾಕೆ ಸುಸೈಡ್ ಮಾಡ್ಕೊಳ್ಳು? ಚೀಟಿ ಬರೆದಿಟ್ಟಿದ್ದಾಳೆ, ಡೆತ್ ನೋಟ್ ಇದೆ, ಚೀಟಿ ಇದೆ. ಆ ಚೀಟಿಯಲ್ಲಿದೆ, ನನ್ನ ಮಾರ್ಕ್ಸ್ ಬಗ್ಗೆ ನಂಗೆ ಹೆಮ್ಮೆ ಇದೆ, ನಾನು ಈ ವರ್ಷ ಚೆನ್ನಾಗಿ ಓದಿದ್ದೇನೆ, ನನ್ನ ಬರ್ಡೇ ಕೂಡ ಮರ್ತಿದ್ದೇನೆ, ಯಾವ ಹಬ್ಬ ಸೆಲೆಬ್ರೇಟ್ ಮಾಡಿಲ್ಲ, ಕಷ್ಟಪಟ್ಟು ಓದಿ ಮಾರ್ಕ್ಸ್ ತಗೊಂಡಿದ್ದೇನೆ, ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೇನೆ. ಬಟ್ ನನ್ನ ಅಮ್ಮ ಹೇಳ್ತಾ ಇದ್ದಾಳೆ, ಈ ಮಾರ್ಕ್ಸ್ ಕಡಿಮೆ ಆಯ್ತು ಮಗ, ನಿಂಗೆ ಮೆಡಿಕಲ್ ಸೀಟ್ ಸಿಗ್ಲಿಕ್ಕಿಲ್ಲ. ಮಾರ್ಕ್ಸ್ ಕಮ್ಮಿ ಆಯ್ತು ಮಗ, ನಿಂಗೆ ಮೆಡಿಕಲ್ ಸೀಟ್ ಸಿಗ್ಲಿಕ್ಕಿಲ್ಲ ಅಂತ ಅಮ್ಮ ಹೇಳಿದ ಕಾರಣಕ್ಕೆ ಹುಡುಗಿ ಸುಸೈಡ್ ಮಾಡ್ಕೊಳ್ತಾಳೆ. ಈ ಜಗತ್ತಲ್ಲಿ ಇವತ್ತು ಮಗಳಿಲ್ಲ. ಸರ್, ಯಾರನ್ನ ಕೊಲೆಗಾರ ಅಂತ ನೀವು ಕರೀತೀರಿ? ಯಾರನ್ನ ಕೊಲೆ ಪಾತಕ್ಕೆ ಅಂತ ನೀವು ಕರೀತೀರಿ? ನಾನು ನೇರವಾಗಿ ಮಾತಾಡ್ತೇನೆ ಸರ್. ಯಾರನ್ನ ಕೊಲೆ ಪಾತಕ್ಕೆ ಅಂತ ನೀವು ಕರೀತೀರಿ ಸರ್? ನಮ್ಮ ಇಗೋ, ನಮ್ಮ ಸ್ಟೇಟಸ್ಸು, ನಮ್ಮ ಅಹಂಕಾರ, ನಮ್ಮ ಇಗೋ ಸರ್ ಇವತ್ತು ಮಕ್ಕಳಿಗೆ ತುಂಬಾ ಹೊರೆಯನ್ನ ಕೊಡ್ತಾ ಇದೆ, ಸ್ಟೇಟಸ್ ಅನ್ನ ಕೊಡ್ತಾ ಇದೆ, ಮಕ್ಕಳ ಮಾನಸಿಕ ಹಿಂಸೆಯನ್ನ ಜಾಸ್ತಿ ಮಾಡ್ತಾ ಇದೆ. ನಾನು ದಯವಿಟ್ಟು ವಿನಂತಿ ಮಾಡ್ಕೋತೇನೆ, ನಾನ್ ನಿಮ್ಗೆ 3 ಮಿನಿಟ್ನ ಅವಧಿಯ ಒಳಗಡೆ, ಅಕ್ಕ ನಿವೇದಿತಾ, 3 ಮಿನಿಟ್ನ ಒಳಗಡೆ 100 ನೇಮ್ಸ್ಗಳನ್ನ ಕೊಡ್ತೇನೆ. 100 ನೇಮ್ಸ್ ಕೊಡ್ತೇನೆ. ಅವರೆಲ್ಲ ಪರೀಕ್ಷೆಯಲ್ಲಿ ಫೇಲ್ ಆಗಿರ್ತಕ್ಕಂಥವ್ರು, ಆದ್ರೆ ಅದ್ಭುತವಾದ ಬದುಕನ್ನ ಕಟ್ಟಿರ್ತಕ್ಕಂಥವ್ರು. ನಾನು ಎಕ್ಸಾಂಪಲ್ಸ್ ಕೊಟ್ರೆ ರೋಮಾಂಚನ ಆಗತ್ತೆ ನಿಮ್ಗೆ. ಅಮಿತಾಬ್ ಬಚ್ಚನ್ BSc ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದ ಸರ್. BSc ಎಕ್ಸಾಮ್ ಫೈಲು. ಸಲ್ಮಾನ್ ಖಾನ್ 10ನೇ ತರಗತಿಯಲ್ಲಿ ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ತಕ್ಕಂಥವ್ರು. DVG ಮಂಕುತಿಮ್ಮನ ಕಗ್ಗ ಬರೆದ್ರೆ 10ನೇ ಕ್ಲಾಸ್ ಪಾಸ್ ಆಗ್ಲಿಲ್ಲ, 10th ಪಾಸ್ ಆಗ್ಲಿಲ್ಲ ಸರ್. ಪಟ್ಟಿ ದೊಡ್ಡದಿದೆ. ಬಟ್ ಅವರೆಲ್ಲ ನಮ್ಗೆ ಇವತ್ತು ಲೆಜೆಂಡ್ಗಳಾಗಿದ್ದಾರೆ. 9ನೇ ಕ್ಲಾಸಲ್ಲಿ ಫೇಲ್ ಆಗಿರ್ತಕ್ಕಂಥ ಧೀರುಭಾಯಿ ಅಂಬಾನಿ ನಮ್ಗೆ ಲೆಜೆಂಡ್ ಆಗಿದ್ದಾರೆ. ಶಾಲೆಗೆ ಹೋಗದೇ ಇರ್ತಕ್ಕಂಥ ಸಾಲುಮರ ತಿಮ್ಮಕ್ಕ ಲೆಜೆಂಡ್ ಆಗಿಲ್ಲ, ನಮ್ಗೆ ಲೆಜೆಂಡ್ ಆಗ್ಲಿಲ್ಲ. ನಾನು ನೆನಪು ಮಾಡ್ತೇನೆ, ಒಬ್ಬ ಗ್ರೇಟ್ ಆಗಿರ್ತಕ್ಕಂಥ ಲೇಡಿ ಬೆಂಗಳೂರಲ್ಲಿ ಡೆಮೋ ಕ್ಲಾಸ್ಗಳನ್ನ ಕೊಡ್ತಾ ಇದ್ರು, ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳು. ಸ್ಟೇಜ್ ಮೇಲೆ ನಿಲ್ತಾ ಇದ್ರು, ಸ್ಟೇಜ್ ಮೇಲೆ ಒಂದು ಬೋರ್ಡ್ ಇಡ್ತಾ ಇದ್ರು, ಕೆಳಗೆ ಕೂತ ಜನ ರ್ಯಾಂಡಮ್ ಆಗಿ ನಂಬರ್ಸ್ ಗಳನ್ನ ಕೊಡ್ತಾ ಇದ್ರು. ಆ ನಂಬರ್ಸ್ ಅನ್ನ ಬೋರ್ಡ್ ಮೇಲೆ ಬರೆಯುವಂತದ್ದು.
12 ಅಂಕೆಯ ಸಂಖ್ಯೆಗಳನ್ನ ಬೋರ್ಡ್ ಮೇಲೆ ಬರಿತಾ 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 ಹೋಗೋದು. ಎ 12 ಡಿಜಿಟ್ ನಂಬರ್ ಇಸ್ ಮಲ್ಟಿಪ್ಲೈಡ್ ಟು ಅನದರ್ ನಂಬರ್ ಆಫ್ ದ ಸೇಮ್ 12 digits. And the answer was given in just 6 seconds. 6 ಸೆಕೆಂಡ್ ಅಲ್ಲಿ ಉತ್ತರವನ್ನ ಆಕೆ ಕೊಡ್ತಾ ಇದ್ರು. ಅವರ ಹೆಸರು ಶಕುಂತಲಾ ದೇವಿ. ಹ್ಯೂಮನ್ ಕರೀತಾರೆ, ಅವರನ್ನ ಹ್ಯೂಮನ್ ಕಂಪ್ಯೂಟರ್ ಅಂತ ಕರೀತಾರೆ. ಶಕುಂತಲಾ ದೇವಿ ಶಾಲೆಗೆ ಹೋಗ್ಲಿಲ್ಲ. ಸಾಲುಮರ ತಿಮ್ಮಕ್ಕ ಶಾಲೆಗೆ ಹೋಗಿಲ್ಲ ಸರ್. ಇಂಥವರ ಪಟ್ಟಿ ತುಂಬಾ ದೊಡ್ಡದಿದೆ. ನಾನು ಉಲ್ಲೇಖ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಗೆ ಇವತ್ತು ಅವ್ರ ಲೆಜೆಂಡ್ಸ್ ಗಳಾಗಿದ್ದಾರೆ. ನಾನು ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಾನು ತುಂಬಾ ಪ್ರೀತಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜಗತ್ತಿನ ಪ್ರತಿ ಒಂದು ಮಗು ಅದ್ಭುತ ಮೆಮೊರಿ ಪವರ್ ಹೊಂದಿರ್ತದೆ. ನಾನು ಪ್ರೂವ್ ಮಾಡಿ ತೋರಿಸ್ತೇನೆ. ಜಗತ್ತಿನ ಪ್ರತಿ ಒಂದು ಮಗು ಕೂಡ ಅದ್ಭುತವಾಗಿರ್ತಕ್ಕಂಥ ಮೌಲ್ಯವನ್ನ ಪಡ್ಕೊಂಡು ಬಂದಿರ್ತದೆ. ಆ ಮೌಲ್ಯವನ್ನ ಉದ್ದೀಪನ ಮಾಡೋ ಕೆಲಸವನ್ನು ಯಾರು ಮಾಡಬೇಕು ಸರ್? ಶಾಲೆಗಳು ಮಾಡ್ತಾ ಇದೆ, ಅಧ್ಯಾಪಕರು ಮಾಡ್ತಾರೆ. ಬಟ್ ಎಷ್ಟೋ ಸಲ ರಾಂಗ್ ಮೆಸೇಜ್ ಮಕ್ಕಳು ಪಡ್ಕೋತಾರೆ, ತಪ್ಪು ಸಂದೇಶಗಳು ಹೋಗ್ತಾ ಇದೆ. ಎಚ್ಚರಿಕೆ ಮಾತನ್ನ ನಾನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ಯಾರು ಇವತ್ತು ಮಕ್ಕಳನ್ನ ಪ್ರೀತಿ ಮಾಡ್ತಾ ಇದ್ದೀರಿ, ಸೊ ಸಣ್ಣ ಬೇಸ್ ಕೊಡಿ ನಂಗೆ, ಚಿಕ್ಕ ಬೇಸ್ ಸಾಕು, ಓನ್ಲಿ ಬೇಸ್. ತುಂಬಾ ಥ್ಯಾಂಕ್ಸ್. ಯಾರು ಇವತ್ತು ಲಿಟಲ್ ಬೇಸ್ ಯಾರು ಇವತ್ತು ಮಕ್ಕಳನ್ನು ಬಹಳ ಪ್ರೀತಿ ಮಾಡ್ತೀರಿ, ನಾನು ಖಂಡಿತ ನಿಮ್ಗೊಂದು ಒಳ್ಳೆ ಮೆಸೇಜ್ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ, ಪ್ರಯತ್ನ ಮಾಡಿ ಅಂತ ನನ್ನ ಕಾಳಜಿ ವಿನಂತಿ, ನನ್ನ ಪ್ರೀತಿ ವಿನಂತಿ. ಸಿಂಪಲ್ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೇನೆ. ಒಂದು ಅದ್ಭುತ ಯಕ್ಷಗಾನ ಕಾರ್ಯಕ್ರಮ ಆಗ್ತಿತ್ತಂತೆ. ರಾಮಾಯಣದ ಪ್ರಸಂಗ. ಎದುರು ಕೂತ ಹುಡುಗ 19 ಹುಡುಗ ಅಂತ ಭಾವಿಸ್ಕೊಳ್ತಾನೆ. ರಾಮಾಯಣದ ಪ್ರಸಂಗ ನೋಡ್ತಾನೆ. ರಾಮನ ಪಾತ್ರ ಪರವಶನಾಗ್ತಾನೆ. ರಾಮನನ್ನ ಐಕಾನ್ ಆಗಿ ತಗೊಳ್ತಾನೆ. ರಾಮನ ಹಾಗೆ ಆಗ್ಬೇಕು ಅಂತ ಆಸೆ ಪಡ್ತಾನೆ. ಪಿತೃವಾಕ್ಯ ಪರಿಪಾಲನ ದೀಕ್ಷೆ ತಗೊಳ್ತಾನೆ. ರಾಮನ ಹಾಗೆ ಆಗ್ಬೇಕು ಅಂತ ಆಸೆ ಪಟ್ಟು ಬೆಳಿಗ್ಗೆ ವೇಷವನ್ನ ಕಳಚುವಲ್ಲಿಗೆ ಹೋಗ್ತಾನೆ. ರಾಮನ ಪಾದ ಸ್ಪರ್ಶ ಮಾಡ್ಲಿಕ್ಕಂತ ಬಗ್ಗುತ್ತಾನೆ. ರಾಮನ ಪಾದ ಸ್ಪರ್ಶ ಮಾಡ್ಲಿಕ್ಕಂತ ಬಗ್ಗಿ ಮೇಲೆ ನೋಡ್ತಾನೆ. ರಾಮನ ಬಾಯಲ್ಲಿ ಸಿಗರೇಟ್ ಇದೆ. ರಾಮನ ಬಾಯಲ್ಲಿ ಆಲ್ಕೋಹಾಲ್ನ ವಾಸನೆ ಬರ್ತಾ ಇದೆ. ಹುಡುಗ ಡಿಸೈಡ್ ಮಾಡ್ಕೊಳ್ತಾನೆ, ರಾಮನ ಆಗ್ಬೇಕು ಅಂತಾದ್ರೆ ನಾನು ಖಂಡಿತವಾಗಿ ಸಿಗರೇಟ್ ಸೇದ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾನೆ. ಆಲ್ಕೋಹಾಲ್ನ ಮೊರೆ ಹೋಗ್ಲಿ ಸ್ಟಾರ್ಟ್ ಮಾಡ್ತಾನೆ. ಸಂದೇಶ ರಾಂಗ್ ಹೋಯ್ತು. ಯಾವ ಪಾತ್ರದ ಮೂಲಕ ಹುಡುಗ ಪ್ರಭಾವಿತನಾಗಿದ್ನೋ, ಯಾವ ವ್ಯಕ್ತಿತ್ವ ಇವತ್ತು ಮಗುವನ್ನ ಅದ್ಭುತವಾಗಿ ಮಾಡಿತ್ತೋ, ಆ ವ್ಯಕ್ತಿತ್ವ ಅಲ್ಲಿಗೆ ಹಾಳಾಯ್ತಲ್ಲ. ಈ ಸಂದೇಶಗಳು ಇವತ್ತು ಹೋಗ್ತಾ ಇದೆ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಪೋಷಕರಲ್ಲಿ ದಯವಿಟ್ಟು ಮಕ್ಕಳನ್ನ ಗಿಫ್ಟೆಡ್ ಮಕ್ಕಳಾಗಿ ತಕೊಳ್ಳಿ. ಸುಮಾರು 276 ವರ್ಷಗಳ ಹಿಂದೆ, ಎಕ್ಸಾಕ್ಟ್ಲಿ 176 years ago, ಒಬ್ಬ ಹುಡುಗ ಅಮೆರಿಕದಲ್ಲಿ ಕೂತಿದ್ದ. ತುಂಬಾ ಪ್ರಶ್ನೆಗಳನ್ನ ಕೇಳ್ತಿದ್ದ. ಬಹಳ ಪ್ರಶ್ನೆಗಳನ್ನ ಕೇಳುವಾಗ ಟೀಚರಿಗೆ ಉತ್ತರ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವನ ಪ್ರಶ್ನೆಗಳು ಜನ್ಮೀನ್ ಆಗಿದ್ದವು, ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಆಗ ಟೀಚರ್ ಅವನನ್ನ ಈಡಿಯಟ್ ಅಂತ ಬೈತಾರೆ, ದಡ್ಡ ಅಂತ ಬೈತಾರೆ. ಹುಡುಗ ಬೇಸರ ಮಾಡ್ಕೊಳ್ತಾನೆ. ಅವನ ಪ್ರಶ್ನೆಗಳು ಚೆನ್ನಾಗಿತ್ತು ಅವನು ಕೇಳ್ತಿದ್ದ, ಟೀಚರ್ ಆಕಾಶದಲ್ಲಿ ಮೋಡ ತೇಲ್ತಾ ಇದೆಯಲ್ಲ, ಅದ್ ಯಾಕೆ ಕೆಳಗೆ ಬೀಳೋದಿಲ್ಲ? ಕ್ವಶನ್ ಚೆನ್ನಾಗಿತ್ತ? ಕೋಳಿ ಮೊಟ್ಟೆ ಒಡೆದು ಮರಿ ಹೊರಗೆ ಬರುತ್ತಲ್ಲ, ಅದು ಹೇಗೆ ಒಳಗೆ ಹೋಯ್ತು ಕೇಳ್ತಿದ್ದ. ಸರಿಯಿತ್ತ ಕ್ವಶನ್? ಯಾಕೆ ಮೋಡ ಕೆಳಗೆ ಬೀಳೋದಿಲ್ಲ? ಹಕ್ಕಿಗೆ ಇಂಜಿನ್ ಫಿಟ್ ಮಾಡಿದ್ದ ಅವ್ರು ಈ ರೀತಿ ಪ್ರಶ್ನೆ ಅವನು ಕೇಳ್ತಿದ್ದ. ಟೀಚರಿಗೆ ಇರಿಟೇಟ್ ಆಯ್ತು, ಉತ್ತರ ಕೊಡ್ಲಿಕ್ಕಾಗ್ಲಿಲ್ಲ. ಅವ್ರನ್ನ ದಡ್ಡ ಅಂತ ಬ್ರ್ಯಾಂಡ್ ಮಾಡಿದ್ರು, ಶಾಲೆಯಿಂದ ಹೊರಗೆ ಹಾಕಿದ್ರು. ಮನೆಗೆ ಬಂದ ಹುಡುಗ ಶಾಲೆ ಹೋಗೋದಿಲ್ಲ ಅಂತ ಹಠ ಹಿಡಿದು ಕೂತ. ಅಮ್ಮ ಡಿಸೈಡ್ ಮಾಡಿದ್ರು, ಮಗನನ್ನ ಬುದ್ಧಿವಂತನಾಗಿ ಮಾಡ್ತೇನೆ. ನ್ಯಾನ್ಸಿ ಅಂತವ್ರ ಹೆಸರು, ಒಳ್ಳೆ ಟೀಚರ್, ಸೈನ್ಸ್ ಟೀಚರ್. ಅವರು ತನ್ನ ಮಗನನ್ನ ಸೈನ್ಸ್ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮನೆಯಲ್ಲಿ ಲ್ಯಾಬೋರೇಟರಿ ಮಾಡಿ ಕೊಡ್ತಾರೆ, ವಿಜ್ಞಾನದ ಪುಸ್ತಕವನ್ನ ಕೊಡ್ತಾರೆ, ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹುಡುಗರನ್ನ ಮಾರಲ್ ಸಪೋರ್ಟ್ ಕೊಡ್ತಾ ಬೆಳೆಸ್ತಾ ಹೋಗ್ತಾರೆ. ಆ ಹುಡುಗ ಮುಂದೆ 1300 ಹೊಸ ವಸ್ತುಗಳನ್ನ ಕಂಡುಹಿಡಿತಾನೆ. ಆ ಹುಡುಗನನ್ನ ಥಾಮಸ್ ಆಲ್ವಾ ಎಡಿಸನ್ ಅಂತ ಕರೀತಾರೆ. ಒಬ್ಬ ತಾಯಿ, ಜಗತ್ತಿನ ಪವರ್ಫುಲ್ ಆಗಿರ್ತಕ್ಕಂಥ ತಾಯಿ, ಒಬ್ಬ ವಿಜ್ಞಾನಿಯನ್ನು ಕ್ರಿಯೇಟ್ ಮಾಡ್ತಾರೆ. ಎಡಿಸನ್ ಅಂತ ಕರೀತಾರೆ. ಒಂದು ಘಟನೆ ಇದೆ, ಖಂಡಿತವಾಗಿ ನಾನು ನಿಮ್ಗೆ ಹೇಳ್ತಾರೆ ಸರ್, ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ. ಅವನು 2ನೇ ಕ್ಲಾಸಲ್ಲಿ 3ನೇ ಕ್ಲಾಸಲ್ಲಿ ಕಲಿತಾ ಇರುವಾಗ ಅವನ ಟೀಚರ್ ಒಂದು ಪತ್ರವನ್ನ ಬರೆದು, ಆ ಹುಡುಗನ ಬಗ್ಗೆ ಪತ್ರವನ್ನ ಬರೆದು ಸೀಲ್ ಮಾಡಿ ಹುಡುಗನ ಕೈಲಿ ಕೊಡ್ತಾರೆ. ಅಮ್ಮನಿ ತಕೊಂಡು ಕೊಡು. ಪತ್ರ ಮನೆಗೆ ಬರ್ತದೆ. ಅಮ್ಮ ಪತ್ರವನ್ನ ಓದ್ತಾರೆ. ಪತ್ರವನ್ನು ಓದ ಆನಂದ ಭಾಷ್ಪ ಸುರಿಸ್ತಾರೆ. ಖುಷಿ ಪಡ್ತಾ ಹೋಗ್ತಾರೆ. ಹೇಳ್ತಾರೆ, ನೀನು ಬಹಳ ಬುದ್ಧಿವಂತ ಅಂತೆ, ನೀನು ಬಹಳ ಜೀನಿಯಸ್ ಅಂತೆ,
ನಿಂಗೆ ಹೈಯೆಸ್ಟ್ IQ ಉಂಟಂತೆ, ನಿನ್ನ ಮೆಮೊರಿ ಪವರ್ ಬಹಳ ಅದ್ಭುತ ಉಂಟಂತೆ. ಹೀಗೆ ಹೇಳ್ತಾ ಹೇಳ್ತಾ ಅಮ್ಮ ಖುಷಿ ಪಡ್ತಾರೆ, ಸಂಭ್ರಮ ಪಡ್ಕೋತಾ ಹೋಗ್ತಾರೆ. ಹುಡುಗ ಬಹಳ ಖುಷಿ ಪಡ್ಕೊಂಡು ಡಾನ್ಸ್ ಮಾಡ್ಲಿ ಸ್ಟಾರ್ಟ್ ಮಾಡ್ತಾನೆ. ರೋಮಾಂಚನವಾಗಿರ್ತಕ್ಕಂಥ ಸ್ಫೂರ್ತಿ ಬರ್ಲಿ ಸ್ಟಾರ್ಟ್ ಆಗ್ತದೆ. ಅದ್ರ ಮುಂದೆ ಏನಾಯ್ತು, 40 ವರ್ಷ ಆದ ನಂತರ ಅಮ್ಮ ತೀರಿ ಹೋಗ್ತಾರೆ. ಅಮ್ಮ ತೀರಿ ಹೋದಾಗ ಅದೇ ಟ್ರಂಕ್ ಅನ್ನ ಹುಡುಗ ಓಪನ್ ಮಾಡ್ತಾನೆ. ಈಗ ದೊಡ್ಡವನಾಗಿದ್ದಾನೆ, ಎಡಿಸನು ದೊಡ್ಡವನಾಗಿದ್ದಾನೆ. ಆ ಪತ್ರ ಸಿಗ್ತದೆ, ಪತ್ರವನ್ನ ಓದ್ತಾನೆ. ಆ ಪತ್ರದಲ್ಲಿದೆ, ನಿಮ್ಮ ಮಗ ದಡ್ಡ ಶಿಖಾಮಣಿ, ಅವನು ಚೆನ್ನಾಗಿಲ್ಲ, ಮೆಮೊರಿ ಪವರ್ ಇಲ್ಲ, ಲೈಫಲ್ಲಿ ಏನು ಸಾಧನೆಗಳನ್ನ ಮಾಡೋದಿಲ್ಲ, ಅವನ IQ ಏನು ಚೆನ್ನಾಗಿಲ್ಲ. ಈ ಮಾತುಗಳನ್ನ ಟೀಚರ್ ಬರೆದು ಕೊಟ್ಟದನ್ನ ಅಮ್ಮ ಹೇಗೆ ಚೇಂಜ್ ಮಾಡಿದ್ರು? ಟೀಚರ್ ಬರೆದು ಕೊಟ್ಟ ನೆಗೆಟಿವ್ ಮೆಸೇಜ್ಗಳನ್ನ ಹೇಗೆ ಅಮ್ಮ ಚೇಂಜ್ ಮಾಡಿಕೊಟ್ರು? ಯೋಚನೆ ಮಾಡಿ. ನನ್ನ ಮಾತುಗಳು ಸರಿ ಇದೆಯಲ್ಲ? ನನ್ನ ಮಾತುಗಳು ಸರಿ ಇದೆಯಲ್ಲ ಸರ್? ಯೋಚನೆ ಮಾಡಿ. ವಿಜ್ಞಾನಿಗಳು ಹೇಳ್ತಾರೆ, ದನಗಳಿಗೆ ಮ್ಯೂಸಿಕ್ ಅನ್ನ ಕೇಳಿಸಿದ್ರೆ ಜಾಸ್ತಿ ಹಾಲು ಕೊಡ್ತವೆ. ಭತ್ತದ ಗದ್ದೆಗಳಿಗೆ ಜಾಸ್ತಿ ಮ್ಯೂಸಿಕ್ ಅನ್ನ ಕೇಳ್ತಾ ಹೋದ್ರೆ ಬೆಳೆ ಜಾಸ್ತಿ ಆಗುತ್ತೆ, ವಿಜ್ಞಾನಿಗಳು ಹೇಳ್ತಾರೆ. ಯಾವುದೇ ಹಣ್ಣಿನ ಮರಗಳಿಗೆ ಜಾಸ್ತಿ ಮ್ಯೂಸಿಕ್ ಅನ್ನ ಕೇಳಿದ್ರೆ ಹಣ್ಣಿನ ಬೆಳೆ ಜಾಸ್ತಿ ಆಗುತ್ತೆ, ವಿಜ್ಞಾನಿಗಳು ಹೇಳ್ತಾರೆ, ಸೈಂಟಿಸ್ಟ್ ಹೇಳ್ತಾರೆ. ನಾನು ಹೇಳ್ತೇನೆ ಸ್ನೇಹಿತರೆ, ಅದ್ಭುತವಾದ ಮಗುವಿನ ಸಬ್ಕಾನ್ಶಿಯಸ್ ಮೈಂಡ್ ಒಳಗಡೆ ಪಾಸಿಟಿವ್ ಥಾಟ್ಸ್ ಗಳನ್ನ ಹಾಕ್ತಾ ಹೋದ್ರೆ ಆ ಮಗು ಅದ್ಭುತ ಆಗೋದಿಲ್ಲ, ಆ ಮಗು ಜೀನಿಯಸ್ ಆಗೋದಿಲ್ಲ. ಎಸ್ ಆದ್ರೆ ಚಪ್ಪಾಳಿ ಬೇಡ ನಂಗೆ, ಕರೆಕ್ಟ್ ಇದೆ ನನ್ನ ಮಾತುಗಳು. ಮಗುವಿನ ಸಬ್ಕಾನ್ಶಿಯಸ್ ಮೈಂಡ್ ಒಳಗಡೆ ಪಾಸಿಟಿವ್ ಥಾಟ್ಸ್ ಹಾಕ್ಬೇಕಾದವ್ರು ಯಾರು ಹಾಕ್ಬೇಕು ಸರ್? ಯೋಚನೆ ಮಾಡಿ. ಸ್ವಾಭಿಮಾನದ ಪಾಠವನ್ನ ಕಲಿಸ್ಕೊಡ್ಬೇಕಾದವ್ರು ಯಾರು? ನಮ್ಮ ಮಕ್ಕಳಿಗೆ ಸ್ವಾಭಿಮಾನದ ಪಾಠವನ್ನ ಕಲಿಸ್ಕೊಡ್ಬೇಕಾದ ಸಂಗತಿಗಳು ಯಾರು? ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೇನೆ ಸರ್, ತುಂಬಾ ಎಕ್ಸಾಂಪಲ್ಸ್ ಕೊಡ್ತೇನೆ. ನನಗೆ ಓದುವಂತ ಅಭ್ಯಾಸ ಸ್ಟಾರ್ಟ್ ಮಾಡಿದ್ ಯಾರು? ನನ್ನಮ್ಮ. ನನಗೆ ಒಂದು ದಿನವೂ ಕೂಡ ಅಮ್ಮ ಓದು ಮಗ ಅಂತ ಹೇಳಲಿಲ್ಲ. ನಾನು ಹೇಗೆ ಓದಿ ಸ್ಟಾರ್ಟ್ ಮಾಡಿದೆ ಅಂದ್ರೆ ಅಮ್ಮ ಓದ್ತಾ ಇದ್ರು. ಪ್ರತಿದಿನ ಅಮ್ಮ ಹೊಸ ಪುಸ್ತಕವನ್ನ ಓದ್ತಾ ಇದ್ರು. ಚೆನ್ನಾಗಿದೆ ಮಗ ಅಂತ ಹೇಳ್ತಾ ಇದ್ರು. ನಾನು ಓದ್ಬೇಕಾಯ್ತು ಪುಸ್ತಕವನ್ನ. ಹೌದಾ? ನನ್ನ ಪ್ರತಿ ಹುಟ್ಟಿದ ಹಬ್ಬಕ್ಕೆ ಒಂದೊಳ್ಳೆ ಪುಸ್ತಕ ಅಮ್ಮ ನಂಗೆ ಗಿಫ್ಟ್ ಕೊಡ್ತಾ ಇದ್ರು. ನಾನು ಏನಾದ್ರೂ ಒಳ್ಳೆ ಕೆಲಸವನ್ನ ಮಾಡ್ಕೊಂಡ್ ಬಂದಾಗ 1 ಮಾರ್ಕ್ ಜಾಸ್ತಿ ಬಂತು, ಅಮ್ಮ ಪುಸ್ತಕ ಕೊಟ್ಟು ಓದು ಮಗ ಅಂತ ಹೇಳ್ತಾ ಇದ್ರು. ಸರಿ ಇದೆಯಾ? ನನ್ಗೆ ನನ್ನ ಅಮ್ಮ ಕೊಟ್ಟದ್ದು 2 ಗಿಫ್ಟ್ಗಳನ್ನ, ಪುಸ್ತಕಗಳನ್ನ ಮತ್ತು ಗಿಡಗಳನ್ನ ಮಾತ್ರ, ಬೇರೆ ಎಂತ ಕೊಡ್ಲಿಲ್ಲ ನಂಗೆ. ಅದ್ಭುತವಾದ ಬೆಳೆಗಳ, ಅದ್ಭುತವಾಗಿರ್ತಕ್ಕಂಥ ಗಿಡಗಳನ್ನ ಕೊಟ್ರು, ಅದ್ಭುತವಾಗಿರ್ತಕ್ಕಂಥ ಪುಸ್ತಕವನ್ನ ಕೊಟ್ಟು ಚೆನ್ನಾಗಿ ಓದು ಮಗ ಹೇಳಿದ್ರು. ಗ್ರೇಟಾ? ನನ್ನಮ್ಮ ಬಹಳ ಗ್ರೇಟ್ ಅಂತ ನಂಗೆ ಮನಸ್ತಾ ಇದೆಯಾ? ಗ್ರೇಟ್ ಅಂತ ನಿಂಗೆ ಮನಸ್ತಾ ಇದೆಯಾ? ನನ್ನಮ್ಮ ಒಂದು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ರು. ಬರೇ ಒಂದು ಪ್ರೈಮರಿ ಸ್ಕೂಲ್, ಜಾಸ್ತಿ ಓದಿಲ್ಲ ಅಮ್ಮ, ಪ್ರೈಮರಿ ಸ್ಕೂಲ್ ಟೀಚರ್. ಬಹಳ ಹಠವಾದಿ. ನಾನು ನಿಮ್ಗೆ ಹೇಳ್ತೇನೆ, ನನ್ನಮ್ಮನ ಕೊನೆಯ ದಿನ ನಾನು ನಿಮ್ಗೆ ಹೇಳ್ತೇನೆ. ಎಲ್ಲ ಹೇಳುವಂತ ಅವಶ್ಯಕತೆ, ಲಾಸ್ಟ್ ಹೇಳ್ತೇನೆ, ಕೊನೆಯ ದಿನ ಹೇಳ್ತೇನೆ. ಅಮ್ಮನ 2 ಕಿಡ್ನಿ ಹಾಳಾಗಿತ್ತು. ಡಾಕ್ಟರ್ ಹೇಳ್ತಾರೆ, ನಾಳೆ ಬೆಳಿಗ್ಗೆ ಅಮ್ಮ ಸಾಯ್ತಾರೆ, ಅವರ ಕೊನೆಯ ಆಸೆಯನ್ನ ಪೂರ್ತಿ ಮಾಡಿ. ನಾನು ಹಿರಿಯ ಮಗ, ಅಮ್ಮನ ಪಕ್ಕದಲ್ಲಿ ಕೂತೆ ನಾನು. ಇಡೀ ರಾತ್ರಿ ಅಮ್ಮ ನನ್ನ ಕೈ ಹಿಡ್ಕೊಂಡು, ನನ್ನ 2 ಕೈ ಹಿಡ್ಕೊಂಡು ಅವರ ಇಡೀ ಬದುಕಿನ ಹೋರಾಟವನ್ನು ಹೇಳ್ತಾ ಹೋದ್ರು. ಎಲ್ಲವನ್ನು ಹೇಳಿದ್ರು. ಕಷ್ಟಪಟ್ಟು ಕೆಲಸ ಮಾಡಿದ್ದು, ಸಪೋರ್ಟ್ ಇಲ್ಲದೆ ಕಷ್ಟಪಟ್ಟದ್ದು, ಬೈಗಳ ತಿಂದದ್ದು, ಅಪಮಾನ ಆಗಿರ್ತಕ್ಕಂಥದ್ದು ಎಲ್ಲವನ್ನ ಅಮ್ಮ ಹೇಳ್ತಾ ಹೋಗುವಾಗ ಲಾಸ್ಟ್ ಬೆಳಿಗ್ಗೆ ಅಮ್ಮನ ವಾಯ್ಸ್ ಬಂದಾಯ್ತು. ಮತ್ತೆ ಅಮ್ಮನಿ ಮಾತಾಡ್ಲಿಕ್ಕಾಗ್ಲಿಲ್ಲ. ಬೆಳಿಗ್ಗೆ 6 ಗಂಟೆ ಹೊತ್ತನಕ ಅಮ್ಮ ಮಾತಾಡ್ತಿದ್ರು, ಮತ್ತೆ ಅವರಿಗೆ ಮಾತಾಡ್ಲಿಕ್ಕಾಗಿಲ್ಲ. ಬಟ್ ನನ್ನಮ್ಮ ಕೊನೆಯದಾಗಿ 3 ವಾಕ್ಯವನ್ನು ಹೇಳಿದ್ರು. ಹೇಳ್ತೇನೆ ನಿಮ್ಗೆ ನಾನು, ಅದ್ಭುತ ಇದೆ 3 ವಾಕ್ಯ. ಅಮ್ಮ ಹೇಳಿದ 3 ಅದ್ಭುತ ವಾಕ್ಯಗಳು ನಿಮ್ಗೆ ಹೇಳ್ತೇನೆ ನಾನು. ಮೊದಲ ವಾಕ್ಯ, ನನ್ನ ಪ್ರೀತಿ ಮಗ, ನಾನು ನಿನ್ನ ಕಂಗ್ರಾಚುಲೇಟ್ ಮಾಡ್ತೇನೆ ಮಗ, ಯಾಕಂದ್ರೆ ನೀನು ಟೀಚರ್ ಆಗಿದ್ಯಾ, ಅದನ್ನು ಕಂಗ್ರಾಚುಲೇಟ್ ಮಾಡ್ತೇನೆ, ಅಭಿನಂದನೆ ಮಾಡ್ತೇನೆ. ಅಕ್ಕ, 2ನೇ ಮಾತು ಅಮ್ಮ ಹೇಳಿದ್ದು ನನಗೆ. ಅಮ್ಮ ಹೇಳಿದ 2ನೇ ಮಾತು ಅದ್ಭುತ ಇದೆ. ನನಗೆ ಥ್ಯಾಂಕ್ಸ್ ಹೇಳ್ತೇನೆ ಮಗ. ಯಾಕೆ ಥ್ಯಾಂಕ್ಸ್ ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ನಿನ್ನ ವೃದ್ಧಾಶ್ರಮಕ್ಕೆ ಹಾಕಿಲ್ಲ, ಚೆನ್ನಾಗಿ ನೋಡ್ಕೊಂಡಿದ್ಯಾ ಮಗ, ನಿನಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಅಮ್ಮ ಕೇಳಿದ 3ನೇ ಪ್ರಶ್ನೆ, ನನ್ನ ಪ್ರೀತಿ ಮಗ, 6 ತಿಂಗಳ ಕಾಲ ಇಟ್ಕೊಂಡಿದ್ಯಾ ಆಸ್ಪತ್ರೆಯಲ್ಲಿ, ಆಸ್ಪತ್ರೆ ಬಿಲ್ ಎಷ್ಟಾಯ್ತು ಹೇಳ್ತೀಯಾ? ನಾನು ಹಿರಿಯ ಮಗ, ಜವಾಬ್ದಾರಿ ತಕೊಂಡಿರ್ತಕ್ಕಂಥ ಮಗ, ಖರ್ಚು ನಾನು ನೋಡ್ಕೋಬೇಕು. ಇಲ್ಲಮ್ಮ ಅಂತ ಹೇಳ್ತಾ ಕೂತೆ. ಅಮ್ಮ ಡಾಕ್ಟರ್ನ ಕರೆದು ಕೇಳಿದ್ರು, ನರ್ಸ್ಗಳನ್ನ ಕರೆದು ಕೇಳಿದ್ರು, ಯಾರನ್ನ ಕರೆದು ಕೇಳಿದ್ರು, ಆಸ್ಪತ್ರೆ ಬಿಲ್ ಎಷ್ಟಾಯ್ತು ಹೇಳಿ. ಬೆಳಿಗ್ಗೆ ಅಮ್ಮ ಸತ್ತು ಹೋದ್ರು, ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು. ನನ್ನ ಮಾತನ್ನ ಬಿಲೀವ್ ಮಾಡಿ ಸ್ನೇಹಿತರೆ, ನಿಜವಾದ ಮಾತನ್ನ ಹೇಳ್ತೇನೆ. ಎಕ್ಸಾಕ್ಟ್ಲಿ 1 ವಾರ ಆಗುವಾಗ ನನಗೆ ನನ್ನ ಊರಿನ ಬ್ಯಾಂಕಿಂದ ಫೋನ್ ಬಂತು, ಅಮ್ಮ ನಿಮ್ಮ ಹೆಸರಲ್ಲಿ 2 ಲಕ್ಷ ಡೆಪಾಸಿಟ್ ಮಾಡಿ ಹೋಗಿದ್ದಾರೆ, ಆಸ್ಪತ್ರೆ ಬಿಲ್ 2 ಲಕ್ಷ ಆಗಿತ್ತು. ನನ್ನಮ್ಮ ಗ್ರೇಟ್ ಅಂತ ನಂಗೆ ಅನ್ನಿಸ್ತಾ ಇದೆ.
ಆಸ್ಪತ್ರೆ ಬಿಲ್ 2 ಲಕ್ಷ ಆಗಿತ್ತು. 2 ಲಕ್ಷದ ಸ್ವಾಭಿಮಾನ ದುಡ್ಡ ನನ್ನ ಅಕೌಂಟಿಗೆ ಹಾಕಿ ಮಗ ಚೆನ್ನಾಗಿರುವಂತ ಬ್ಲೆಸ್ ಮಾಡಿ ಹೋದ್ರು. ಗ್ರೇಟ್ ಇದೆಯಾ? ಗ್ರೇಟ್ ಇದೆಯಾ ಸರ್? ನನ್ನ ಮಾತು ಸರಿ, ನಮ್ಮನ್ನ ಮಾತು ಕರೆಕ್ಟ್ ಇದೆಯಾ? KS ಎಕ್ಸಾಮ್ ಪಾಸ್ ಆಗಿತ್ತು ನಂದು. ಇಂಟರ್ವ್ಯೂಗೋಸ್ಕರ ಬೆಂಗಳೂರಿಗೆ ಹೋಗಿದ್ದೆ ನಾನು. ಬೆಂಗಳೂರಿಗೆ ಹೋದಾಗ ಇಂಟರ್ವ್ಯೂ ಪಾಸ್ ಆಗ್ಬೇಕು ನಾನು. ಇಂಟರ್ವ್ಯೂ ಅಲ್ಲಿ 60,000 ಡಿಮಾಂಡ್ ಮಾಡಿದ್ರು. ಭ್ರಷ್ಟಾಚಾರದ ಹಣ 60,000 ಡಿಮಾಂಡ್ ಮಾಡಿದ್ರು. ನಾನು ಅಲ್ಲಿಂದ ಅಮ್ಮನಿಗೆ ಫೋನ್ ಮಾಡಿದೆ, ಅಮ್ಮ 60,000 ಡಿಮಾಂಡ್ ಮಾಡ್ತಾ ಇದ್ದಾರೆ, ಕೊಡ್ಬೇಕಾ ಬೇಡವಾ? ದುಡ್ಡಿಲ್ಲ, ಕೊಡ್ಬೇಕಾ ಬೇಡವಾ? ಅದಕ್ಕೆ ನನ್ನ ಗ್ರೇಟ್ ಅಮ್ಮ ಹೇಳಿದ್ರು, ಲಂಚ ಕೊಡ್ಲಿಕ್ಕೆ ರೆಡಿ ಇಲ್ಲ ಮಗ, ನೀನ್ KS ಬರೆಯುವುದೇ ಬೇಡ, ವಾಪಸ್ ಬಾ, ಟೀಚರ್ ಆಗು ಸಾಕು. ಲಂಚ ಕೊಟ್ರೆ ನೀನ್ ಮುಂದೆ ಬಹಳ ಗ್ರೇಟ್ ಲಂಚಕಾರ ಆಗ್ತೀಯ ಮಗ, ಲಂಚಕೋರ ಆಗ್ತೀಯ. ಅಮ್ಮನ ಮಾತು ಸರಿ ಇದೆಯಾ? ಅಮ್ಮನ ಮಾತು ಸರಿ ಇದೆಯಾ? ಲಂಚ ಕೊಟ್ಟು ಹೋಗುದು ಬೇಡ, ಅಮ್ಮ ಹೇಳಿದ ಮಾತುಗಳು ಸರಿ ಇದೆಯಾ ಸರ್? ನಾನು ಮತ್ತೆ ಹೇಳ್ತೇನೆ, ಜಗತ್ತಲ್ಲಿ ಇವತ್ತು ನಾನು 3,000ಕ್ಕಿಂತ ಜಾಸ್ತಿ ಆಟೋಬಯೋಗ್ರಫಿಗಳನ್ನ ಓದಿ ಕಂಪ್ಲೀಟ್ ಆಗಿದೆ. ಆತ್ಮಚರಿತ್ರೆ ಪುಸ್ತಕ ಓದಿದ್ದೇನೆ ಸರ್. ಅವರೆಲ್ಲರ ಆತ್ಮಚರಿತ್ರೆ ಪುಸ್ತಕದಲ್ಲಿ ಅದ್ಭುತವಾದ ಅಮ್ಮ ಇದ್ರು, ಅದ್ಭುತವಾದ ಅಪ್ಪ ಇದ್ರು, ಅದ್ಭುತವಾದ ಗುರುಗಳಿದ್ರು. ಅವರೆಲ್ಲ ಯಾಕೆ ಲೆಜೆಂಡ್ಸ್ಗಳಾದ್ರು, ಯಾಕೆ ಗ್ರೇಟ್ ಆದ್ರು ಸರ್? 3 ಕಾರಣ ಗ್ರೇಟ್ ಆದ್ರು. ಅದ್ಭುತವಾದ ಅಪ್ಪ ಅವರಿಗೆ ಸಿಕ್ಕಿದ್ರು, ಅದ್ಭುತವಾದ ಅಮ್ಮ ಸಿಕ್ಕಿದ್ರು, ಅದ್ಭುತವಾದ ಗುರುಗಳು ಸಿಗ್ತಾ ಹೋದ್ರು. ವಿವೇಕಾನಂದರು ಯಾಕೆ ಗ್ರೇಟ್ ಆದ್ರು? ಯಾಕೆ ಗ್ರೇಟ್ ಆದ್ರು ಅಂತ ಹೇಳಿದ್ರೆ, ಅವರಿಗೆ ಅದ್ಭುತವಾದ ಅಪ್ಪ ಸಿಕ್ಕಿದ್ರು. ಅಪ್ಪನ ಹೆಸರು ವಿಶ್ವನಾಥ ದತ್ತ. ಬಹಳ ಪ್ರಸಿದ್ಧವಾದ ಲಾಯರ್ ಆಗಿದ್ರು. ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ರು. 1 ರೂಪಾಯಿ ಕೂಡ ಉಳಿಸ್ಕೊಳ್ತಾ ಇರ್ಲಿಲ್ಲ, ಎಲ್ಲವನ್ನ ಖರ್ಚು ಮಾಡಿ ಖಾಲಿ ಮಾಡ್ತಾ ಇದ್ರು. ಎಷ್ಟು ಮನೆಗೆ ಬಂದ್ರು ಕೂಡ ಊಟ ಮಾಡಿ ಹೋಗ್ರಪ್ಪ ಅಂತ ಹೇಳಿ ದುಡ್ಡನ್ನ ಖಾಲಿ ಮಾಡ್ತಾ ಇದ್ರು, ದುಡ್ಡು ಉಳಿಸ್ಕೊಳ್ತಾ ಇರ್ಲಿಲ್ಲ. ಹುಡುಗನಿಗೆ ಬಿಸಿಯಾಗ್ಲಿ ಸ್ಟಾರ್ಟ್ ಆಯ್ತು. ಬಿಸಿ ರಕ್ತದ ಹುಡುಗ ನರೇಂದ್ರ ಬಿಸಿ ಮಾಡ್ಕೊಂಡ, ಒತ್ತಡ ಜಾಸ್ತಿ ಆಯ್ತು. ಹೋಗಿ ಅಪ್ಪನ ಹತ್ರ ಕೇಳಿದ, ಸಂಪಾದನೆ ಮಾಡಿದ ಎಲ್ಲ ಹಣವನ್ನ ಖಾಲಿ ಮಾಡ್ತಾ ಇದೀಯ ಅಪ್ಪ, ನಂಗೇನು ಉಳಿಸ್ಕೊಳ್ತೀನಿ ನೀನು? ನರೇಂದ್ರ ಕೇಳ್ತಾನೆ, ಸಂಪಾದನೆ ಮಾಡಿದ ಎಲ್ಲ ಹಣವನ್ನ ಖಾಲಿ ಮಾಡ್ತಾ ಇದೆಯಪ್ಪ, ನನ್ಗೇನು ಉಳಿಸ್ಕೊಳ್ತಿ? ಆಗ ಅಪ್ಪ ವಿಶ್ವನಾಥ ದತ್ತ ಏನ್ ಮಾಡಿದ್ರು ಗೊತ್ತಾ? ತಮ್ಮ ಮಗನನ್ನ ದರ ಎಳ್ಕೊಂಡೋಗಿ ನಿಲ್ಲಿಸ್ತಾರೆ ಕನ್ನಡಿ ಮುಂದೆ. ಮತ್ತೆ ಹೇಳ್ತಾರೆ, ನೋಡು ಮಗ, ನಿನ್ನ ಪ್ರತಿಬಿಂಬವನ್ನ, ನಿಂಗಿಷ್ಟು ಅದ್ಭುತ ವ್ಯಕ್ತಿತ್ವವನ್ನ ಕೊಟ್ಟಿದ್ದೇನೆ ಪುಣ್ಯಾತ್ಮ, ಇನ್ನೇನ್ ಕೊಡ್ಲಿಕ್ಕೆ ಆಗತ್ತೆ ನಾನು? ಅಕ್ಕ ಈ ಮಾತು ಸರಿ ಇದೆಯಾ? ಇಷ್ಟೊಂದು ಅದ್ಭುತವಾದ ವ್ಯಕ್ತಿತ್ವ ಕೊಟ್ಟಾಗಿದೆ ಪುಣ್ಯಾತ್ಮ, ಇನ್ನೇನ್ ಕೊಡ್ಲಿಕ್ಕೆ ಸಾಧ್ಯ ಇದೆ? ನನ್ನ ಯೋಚನೆ ಪ್ರಕಾರ, ನನ್ನ ಕಲ್ಪನೆ ಪ್ರಕಾರ, ರವೀಂದ್ರ ಸರ್ ಅವರು ನಮ್ಮ ವಿವೇಕ್ ಸರ್ ಕೊಟ್ಟಿರ್ತಕ್ಕಂಥ ಮಾತು ಏನು, ಇಷ್ಟು ಅದ್ಭುತ ವ್ಯಕ್ತಿತ್ವನ ಕೊಟ್ಟಿದ್ದೇನೆ ಪುಣ್ಯಾತ್ಮ, ಇಷ್ಟು ಗ್ರೇಟ್ ಆದ ಶಾಲೆ ಕೊಟ್ಟಿದ್ದೀನಿ, ಇನ್ನಂತ ಕೊಡ್ಲಿಕ್ಕೆ ಸಾಧ್ಯ ಇದೆ ನಾನು? ಪ್ರತಿಯೊಬ್ಬ ಅಪ್ಪ ಕೇಳ್ಬೇಕಾದ ಪ್ರಶ್ನೆ ಇದು. ನಾನು ವಿನಂತಿ ಮಾಡ್ಕೋತೇನೆ ಸರ್, ಮಕ್ಕಳಿಗೋಸ್ಕರ ಆಸ್ತಿಗಳನ್ನ ಮಾಡಬೇಡಿ, ಮಕ್ಕಳನ್ನ ಆಸ್ತಿಗಳಾಗಿ ಬೆಳೆಸ್ಕೊಳ್ಲಿಕ್ಕಾಗತ್ತಾ? ಯೋಚನೆ ಮಾಡಿ. ಮಕ್ಕಳಿಗೋಸ್ಕರ ಆಸ್ತಿಗಳನ್ನ ಮಾಡಿದ್ರೆ, ಅಂಬಾನಿ ಆಸ್ತಿ ಮಾಡಿದ್ರು ಮಕ್ಕಳು ಜಗಳ ಮಾಡ್ಕೊಂಡು ಸತ್ತರು, ಹೌದಲ್ಲ? ಧೀರುಭಾಯಿ ಅಂಬಾನಿ ಸಂಪಾದನೆ ಮಾಡಿದ ದುಡ್ಡನ್ನ ಮಕ್ಕಳು ಡೆಪಾಸಿಟ್ ಮಾಡ್ತಾ ಹೋದ್ರು, ಮಕ್ಕಳು ಜಗಳ ಮಾಡಿ ದುಡ್ಡನ್ನ ಖಾಲಿ ಮಾಡ್ಕೊಂಡ್ರು. ಸರ್, ಮಕ್ಕಳನ್ನ ಆಸ್ತಿಗಳಾಗಿ ಬಳಸುವಂತ ಕಲ್ಪನೆ ವಿಜಯ್ ವಿಹಾರ ಸಂಸ್ಥೆಯ ಮೂಲಕ ಸ್ಟಾರ್ಟ್ ಆಗ್ಲಿ, ಇದು ಅಪ್ಪನ ಪ್ರೀತಿ ಕಲ್ಪನೆ ಅಂತ ಹೇಳ್ತೇನೆ ಸರ್. 2ನೇ ಅದ್ಭುತವಾದ ವ್ಯಕ್ತಿತ್ವ ಅಂದ್ರೆ ಅಮ್ಮ. ಮರಳಿಗೆ ಸಾಧ್ಯ ಆಗೋದಿಲ್ಲ. ನರೇಂದ್ರನ ಅದ್ಭುತವಾದ ಅಮ್ಮ, ಗ್ರೇಟ್ ಆಗಿರ್ತಕ್ಕಂಥ ಅಮ್ಮ ಭುವನೇಶ್ವರಿ ದೇವಿ, ಗ್ರೇಟ್ ಆದ ಅಮ್ಮ. ದಿನಾ ಸಾಯಂಕಾಲ ಮಗನನ್ನ ಕಾಲ್ ಮೇಲೆ ಕೂರಿಸ್ಕೊಂಡು ರಾಮಾಯಣ ಮಹಾಭಾರತದ ಕಥೆಗಳನ್ನ ಹೇಳುತ್ತಿದ್ರಮ್ಮ. ದಿನಾ ಸಾಯಂಕಾಲ ಮಗನನ್ನ ಕಾಲ್ ಮೇಲೆ ಕೂರಿಸ್ಕೊಂಡು ರಾಮಾಯಣದ ಮಹಾಭಾರತ ಕಥೆಗಳನ್ನ ಅಮ್ಮ ಹೇಳ್ತಾ ಇದ್ರು. ಆ ಕಥೆಗಳನ್ನ ಕೇಳ್ತಾ ಪುಟ್ಟ ಹುಡುಗ ಕಲ್ಪನೆ ಬೆಳೆಸ್ಕೊಳ್ತಾ ಹೋದ. ರಾಮಾಯಣದ ಪಾತ್ರಗಳಿಗೆ ಮೋಹ ಪರವಶನಾದ. ಹನುಮಂತನ ಪಾತ್ರವನ್ನ ಪ್ರೀತಿ ಮಾಡಿದ. ಅವನು ಹೇಳ್ತಾನೆ, ನನಗೆ ತೋರಿಸು ಅಮ್ಮ ಹನುಮಂತನನ್ನ, ತೋರಿಸಿದರೆ ಮಾತ್ರ ನಂಬ್ತೇನೆ, ಇಲ್ಲಾದ್ರೆ ನಂಬೋದಿಲ್ಲ. ನನಗೆ ತೋರಿಸ್ಕೊಡ್ಬೇಕು ಹನುಮಂತನನ್ನ. ಅಮ್ಮ ಹೇಳ್ತಾರೆ, ಭುವನೇಶ್ವರಿ ದೇವಿ, ನಮ್ಮ ಮನೆ ಹಿಂದೆ ಬಾಳೆ ತೋಟ ಇದೆ, ಡಿಸೆಂಬರ್ ತಿಂಗಳ ಚಳಿ ಜೋರಿದೆ, ಹೋಗಿ ಕಾದು ಕೂತ್ಕೋ, ಹನುಮಂತ ಬರ್ತಾನೆ. 9ನೇ ಕ್ಲಾಸಿನ ಹುಡುಗ ಹೋಗಿ ಕಾದು ಕೂತ್ಕೊಳ್ತಾನೆ ಹನುಮಂತನನ್ನ, ಹನುಮಂತ ಬರೋದಿಲ್ಲ. 2ನೇ ದಿನ ಪುನಃ ಹೋಗಿ ಕಾದು ಕೂತ್ಕೊಳ್ತಾನೆ, ಹನುಮಂತ ಬರೋದಿಲ್ಲ. ಅಮ್ಮ ದಿವ್ಸಕ್ಕೊಂದು ಕತೆ ಹೇಳ್ತಾರೆ, ಹನುಮಂತ ರಾಮನ ಸೇವೆ ಮಾಡ್ಲಿಕ್ಕೆ ಹೋಗಿದ್ದಾನ ಮಗ, ರಾಮ ಸೇತು ಕಟ್ಲಿಕ್ಕೆ ಹೋಗಿದ್ದಾನ ಮಗ, ಮುದ್ರೆ ಉಂಗುರ ಕೊಟ್ಲಿಕ್ಕೆ ಹೋಗಿದ್ದಾನ ಮಗ, ಕಾದು ಕುತ್ಕೋ ಅಂತ ಅಮ್ಮ ಹೇಳ್ತಾರೆ ಹೊರತು ಹನುಮಂತ ಬರೋದಿಲ್ಲ ಅಂತ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂತ ಹೇಳಿದ್ರೆ, ಹನುಮಂತ ಬರೋದಿಲ್ಲ ಅಂತ ಅಮ್ಮ ಹೇಳ್ತಾರೆ, ಸತ್ಯ ಹೇಳ್ತಾರೆ ಅಂತಾದ್ರೆ ಮಗು ವಿಶ್ವಾಸ ಕಳ್ಕೊಳ್ತದೆ ರಾಮಾಯಣದ ಮೇಲೆ, ಹೌದಲ್ಲ?
ಆ ನಂಬಿಕೆ ವಿಶ್ವಾಸ ಉಳಿಸ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ತಾಯಿ ಹೇಳ್ತಾರೆ, ಹನುಮಂತ ಬರ್ತಾನ ಮಗ, ಚಳಿ ಜೋಸ್ದಾರಿದೆ, ಕಾದು ಗೊತ್ಕೋ, ಕಾದು. ಅಮ್ಮ ಗ್ರೇಟಾ? ಅಮ್ಮ ಗ್ರೇಟ್ ಇದಾರ? ಅಮಿತಾಬ್ ಬಚ್ಚನ್ ಅವರ ಆತ್ಮಚರಿತ್ರೆ ಬುಕ್ ಅಲ್ಲಿ ಬರೀತಾರೆ, ಇವತ್ತು ನಾನು ಏನಾಗಿದ್ದೇನೆ ಅದಕ್ಕೆ ನನ್ನ ಅಮ್ಮ ಕಾರಣ, ತೇಜಿ ಬಚ್ಚನ್ ಕಾರಣ. ಜಾಸ್ತಿ ನನ್ನಮ್ಮ ಓದಿರ್ಲಿಲ್ಲ, ನನ್ನಮ್ಮ ಜಾಸ್ತಿ ಓದಿರ್ಲಿಲ್ಲ. ಶಾಲೆಗೆ ಹೋಗಿದ್ದಾಗ ನನ್ನ ಫ್ರೆಂಡ್ಸ್ಗಳು ತಮಾಷೆ ಮಾಡ್ತಾ ಇದ್ರು, ಕೀಟ್ಲೆ ಮಾಡ್ತಾ ಇದ್ರು, ಲಂಬು ಅಂತ ಕೀಟ್ಲೆ ಮಾಡಿ ನಗಿಸ್ತಾ ಇದ್ರು, ಕೀಟ್ಲೆ ಮಾಡಿ ಹಿಂಸೆ ಕೊಡ್ತಾ ಇದ್ರು. ಮನೆಗೆ ಬಂದು ಅಮ್ಮನಿಗೆ ಹೇಳಿದಾಗ ಅಮ್ಮ ತೇಜಿ ಬಚ್ಚನ್ ಹೇಳ್ತಾ ಇದ್ರು, ಚಾಡಿ ತಗೊಂಡ್ಬರ್ಬೇಡ ಮಗ, ಚಾಡಿ ತಗೊಂಡ್ಬರ್ಬೇಡ ಮಗ, ನೀನು ಸ್ಟಾರ್ಟ್ ಮಾಡಿರ್ತಕ್ಕಂಥ ಯುದ್ಧವನ್ನ ಮುಗಿಸ್ಕೊಂಡು ಬಾ ನೀನು. ಗ್ರೇಟ್ ಇದಾರ ಅಮ್ಮ? ಯಾವ ಯುದ್ಧವನ್ನು ಸ್ಟಾರ್ಟ್ ಮಾಡಿದಿ ಪುಣ್ಯಾತ್ಮ, ಫೈಟ್ ಮಾಡಿ ಮುಗಿಸ್ಕೊಂಡು ಬಾ, ಚಾಡಿ ತಗೊಂಡ್ಬರ್ಬೇಡ. ತೇಜಿ ಬಚ್ಚನ್ ಹೇಳ್ತಕ್ಕಂಥ ಮಾತು. ಅಮಿತಾಬ್ ಬಚ್ಚನ್ ಫೈಟ್ ಮಾಡಿ ಸ್ಟಾರ್ಟ್ ಮಾಡಿದ ಅವತ್ತು. ಅಮ್ಮನ ಮಾತನ್ನ ಪ್ರೀತಿಯಿಂದ ಸ್ವೀಕಾರ ಮಾಡದ, ಫೈಟ್ ಮಾಡಿ ಸ್ಟಾರ್ಟ್ ಮಾಡದ ಸರ್. ಆಂಗ್ರಿ ಯಂಗ್ ಮ್ಯಾನ್ ಆದ, ಸೂಪರ್ ಸ್ಟಾರ್ ಆದ. ಅಮ್ಮ ಕೊಟ್ಟ ಬ್ಲೆಸ್ಸಿಂಗ್ಸ್ ಅಂತ ಭಾವಿಸ್ಕೊಳ್ತೇನೆ, ಅಮ್ಮ ಕೊಟ್ಟ ಬ್ಲೆಸ್ಸಿಂಗ್ಸು. ನನ್ನ ಪ್ರೀತಿಯ ಪೋಷಕರೇ, ಅಮ್ಮ ಹೇಗಿರಬೇಕು ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಬಟ್ ರವಿಶಂಕರ್ ಗುರೂಜಿ ಒಂದು ಅದ್ಭುತ ಕತೆ ಹೇಳ್ತಾರೆ, ಅಮ್ಮನ ಅದ್ಭುತವಾದ ಸ್ಟೋರಿ. ಎಲ್ಲ ತಾಯಿಂದರಿ ಈ ಮಾತನ್ನು ಕೇಳಬೇಕು ಅಂತ ವಿನಂತಿ ಮಾಡ್ಕೋತಾರೆ. ಅಮ್ಮ ಹೇಳ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸ್ಟೋರಿ, ಈ ಸ್ಟೋರಿಯನ್ನು ತಾವು ಕೇಳಬೇಕು ವಿನಂತಿ ಮಾಡ್ಕೋತಾರೆ. ಅದ್ಭುತವಾಗಿರ್ತಕ್ಕಂಥ ಅಮ್ಮ. ಒಬ್ಬರ ತಾಯಿ ಇದ್ರಂತೆ, ಗಂಡ ಇಲ್ಲ, ತಾಯಿ ಇದ್ದಾರೆ, ಪ್ರೀತಿಯ ಮಗ ಇದ್ದಾರೆ, ತುಂಬಾ ಪ್ರೀತಿ ಮಾಡಿದ ಮಗ. ಎದೆ ಎತ್ತರಕ್ಕೆ ಮಗ ಬೆಳೀತಾನೆ. ತಾಯಿ ಮಗನ ಬಹಳ ಪ್ರೀತಿ ಮಾಡ್ತಾರೆ, ಮಗನ ಬಹಳ ಪ್ರೀತಿ ಮಾಡ್ತಾರೆ. ಈ ಮಗ ವಯಸ್ಸಿ ಕರೆಕ್ಟ್ ಆಗಿ ಏನ್ ಮಾಡ್ತಾನೆ, ಯಾವುದೋ ಹುಡುಗಿಯನ್ನ ಪ್ರೀತಿ ಮಾಡಿ ಸ್ಟಾರ್ಟ್ ಮಾಡ್ತಾನೆ. ತಪ್ಪು ಅಂತ ಅಮ್ಮ ಹೇಳೋದಿಲ್ಲ. ಪ್ರೀತಿ ಮಾಡಿ ಸ್ಟಾರ್ಟ್ ಮಾಡ್ತಾನೆ, ನನ್ನನ್ನು ಮದುವೆ ಆಗುವಂತೇಳಿ ಪ್ರಪೋಸ್ ಮಾಡ್ತಾನೆ. ಆಗ ಹುಡುಗಿ ಹೇಳ್ತಾಳೆ, ಒಂದು ಡಿಮಾಂಡ್ ಇದೆ, ನಾನು ಮದುವೆ ಆಗ್ಲಿಕ್ಕೆ ರೆಡಿ ಇದ್ದೇನೆ, ಒಂದು ಡಿಮಾಂಡ್ ಇದೆ. ಯಾವ ಡಿಮಾಂಡ್ ಇದೆ? ಯಾವ ಡಿಮಾಂಡ್ ಇದೆ ಅಂತ ಹೇಳಿದ್ರೆ, ನೀನ್ ನಮ್ಮನ್ನ ಜೀವಂತವಾದ ಹೃದಯ ತಕೊಂಬ, ನಿನ್ನ ಮದುವೆ ಆಗ್ತೇನೆ. ಜೀವಂತ ಹೃದಯ ಬೇಕು ಅಂತ ಡಿಮಾಂಡ್ ಮಾಡ್ತಾಳೆ. ಕೆಟ್ಟ ಹುಡುಗಿ ಅವಳು. ಈ ಹುಡುಗನಿಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಮನಸ್ಸು ಅವನಿಗೆ ಪೂರ್ತಿ ಆವರಿಸ್ಕೊಂಡು ಹೋಗಿದೆ ಹುಡುಗಿ ಮೋಹದ ಬಗ್ಗೆ. ಮನೆಗೆ ಬರ್ತಾನೆ, ಅಳ್ತಾ ಕೂತ್ಕೊಳ್ತಾನೆ, ಊಟ ತಿಂಡಿ ಬರೋದಿಲ್ಲ, 3 ದಿವಸ ಮನೆಯಿಂದ ಹೊರಗೆ ಬರೋದಿಲ್ಲ, ಅಳ್ತಾ ಕೂತ್ಕೋತಾನೆ. ಅಮ್ಮ ಕೇಳ್ತಾಳೆ, ಏನಾಯ್ತು ಮಗ, ಏನಾಯ್ತು ಮಗ, ಏನಾಯ್ತು ಮಗ ಹೇಳು. ಹುಡುಗ ಹೇಳೋದಿಲ್ಲ. ಕೊನೆಗೆ ಅಮ್ಮ ಆಣೆ ಪ್ರಮಾಣಗಳನ್ನ ಮಾಡಿಸ್ತಾರೆ. ಆಣೆ ಪ್ರಮಾಣಗಳನ್ನ ಮಾಡಿಸಿದಾಗ ಹುಡುಗ ಹೇಳ್ತಾನೆ, ಒಂದು ಹುಡುಗಿಯನ್ನ ಪ್ರೀತಿ ಮಾಡ್ತೇನಮ್ಮ, ಅವಳನ್ನ ಮದುವೆ ಆಗ್ಬೇಕಂತ, ನಿನ್ನ ಹಾರ್ಟ್ ಬೇಕಂತ, ಜೀವಂತ ಹೃದಯ ಬೇಕು ಅಂತ ಹೇಳ್ತಾಳೆ. ನಾನು ಹೇಗಮ್ಮ ಹೇಳಿ ಅಂತ ಹುಡುಗ ಅಳ್ಳಿ ಸ್ಟಾರ್ಟ್ ಮಾಡ್ತಾನೆ. ಆಗ ಅದ್ಭುತ ಅಮ್ಮ ಹೇಳ್ತಾಳೆ, ಇಷ್ಟೇ ಸಣ್ಣ ಸಂಗತಿಯ ಮಗ, ಇದಕ್ಕೆ ಯಾಕೆ ಅಳ್ತೀಯ ನೀನು? ಅಮ್ಮ ಆ ಕ್ಷಣಕ್ಕೆ ಸಾಯ್ತಾರೆ. ಹೃದಯವನ್ನ ಕಿತ್ತು ಹುಡುಗನ ಕೈಯಲ್ಲಿ ಕೊಡ್ತಾರೆ. ಜೀವಂತವಾದ ಹೃದಯವನ್ನ ಕಿತ್ತು ಹುಡುಗನ ಕೈಯಲ್ಲಿ ಕೊಟ್ಟು ಅಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ. ಹುಡುಗ ಆವೇಶದಲ್ಲಿ ಹೊರಡ್ತಾನೆ. ಹೊರಡ್ತಾ ಹಾರ್ಟ್ ತಕೊಂಡು ಓಡ್ತಾ ಹೋಗ್ತಾನೆ. ಒಂದು ಕಲ್ಲು ತಾಗಿತ್ತು, ಹೃದಯ ಕೆಳಗೆ ಬಿತ್ತು. ಹುಡುಗ ಕೆಳಗೆ ಬಿದ್ದಿದ್ದಾನೆ, ನೆಲಕ್ಕೆ ಕಿವಿಗೊಟ್ಟು ಕೇಳ್ತಾ ಇದ್ದಾನೆ. ಹೃದಯದ ಪ್ರತಿ ಚೂರು ಕೇಳ್ತಾ ಇದೆ, ನೋವಾಯ್ತ ಮಗ, ನೋವಾಯ್ತ ಮಗ, ನೋವಾಯ್ತ ಮಗ, ನೋವಾಯ್ತ ಮಗ. ಇದನ್ನ ಅಮ್ಮ ಅಂತ ಕರೀತಾರೆ. ಇದನ್ನ ಅಮ್ಮ ಅಂತ ಕರೀತಾರೆ. ಸೈನ್ಸ್ ಇವತ್ತು ಏನ್ ಹೇಳುತ್ತೆ ಗೊತ್ತಾ ನಿಮ್ಗೆ? ತಾಯಿಯ ಗರ್ಭಾಶಯದ ಒಳಗೆ ಮಗು ಇರ್ತದೆ. ಗರ್ಭಾಶಯದ ಒಳಗೆ ತುಂಬಾ ಕೆಸರು ಇರ್ತದೆ ಸರ್. ತುಂಬಾ ಕೆಸರಿನ ಮಧ್ಯೆ, ಆ ಚರ್ಮದ ಚೀಲದ ಮಧ್ಯೆ ಮಗು ಉಸಿರು ಕಟ್ಕೊಂಡು ತಾಯಿ ಕೊಟ್ಟ ಆಮ್ಲಜನಕವನ್ನ ಕುಡಿತಾ ಬದುಕ್ತದೆ. ತಾಯಿ ಯಾವತ್ತು ಒಳ್ಳೆದನ್ನ ಕೊಡ್ತಾಳೆ, ಒಳ್ಳೆ ಚಿಂತನೆಗಳನ್ನ ಕೊಡ್ತಾಳೆ, ಒಳ್ಳೆ ಯೋಚನೆಗಳನ್ನ ಕೊಡ್ತಾಳೆ, ಒಳ್ಳೆ ಕಲ್ಪನೆಗಳನ್ನ ಕೊಡ್ತಾಳೆ, ಒಳ್ಳೆ ಆಹಾರವನ್ನ ಕೊಡ್ತಾಳೆ, ಒಳ್ಳೆ ಆಮ್ಲಜನಕವನ್ನ ಕೊಡ್ತಾಳೆ. ಮಗುವನ್ನ ಅದ್ಭುತವಾಗಿ ತಾಯಿ ಬೆಳೆಸ್ತಾಳೆ 9 ತಿಂಗಳ ಕಾಲ ಗರ್ಭದಲ್ಲಿ. ಯಾವಾಗ ಮಗು ಜಗತ್ತಿನ ಮುಖವನ್ನ ನೋಡಿತು, ಆಗ ಯಾವಾಗ ಕರುಳ ಬಳ್ಳಿ ಡಾಕ್ಟರ್ ಕಟ್ ಮಾಡ್ತಾರೆ, ಆಗ ತಾಯಿ ದೇಹದ ಒಳಗಿನ ಕಶ್ಮಲಗಳೆಲ್ಲ ಹೊರಗೆ ಬರ್ತವೆ. ಯಾವುದು ಕೂಡ ಮಗುವಿನ ದೇಹವನ್ನ ಪ್ರವೇಶ ಮಾಡೋದಿಲ್ಲ. ಗ್ರೇಟ್ ಅಲ್ಲ? ವಿಜ್ಞಾನ ಗ್ರೇಟ್ ಅಲ್ಲ? ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಯಾವುದೇ ಕಸ ಕೂಡ ತಾಯಿ ಯಾವುದೇ ಕಸ ಕೂಡ ಮಗುವಿನ ದೇಹವನ್ನ ಪ್ರವೇಶ ಮಾಡೋದಿಲ್ಲ. ತಾಯಿ ಯಾವತ್ತು ಜಗತ್ತಿಗೆ ಒಳ್ಳೆದನ್ನ ಕೊಡ್ತಾಳೆ. ಗ್ರೇಟ್ ಅಲ್ಲ? ಅಂತ ಗ್ರೇಟ್ ಆಗಿರ್ತಕ್ಕಂಥ ಅಮ್ಮನಿಗೆ ಒಂದು ಚಪ್ಪಾಳೆ ಬರ್ಲಿ ನೋಡೋಣ ಪ್ರೀತಿಯಿಂದ. ಯಾರೆಲ್ಲ ಇವತ್ತು ಅಮ್ಮನನ್ನ ಪ್ರೀತಿ ಮಾಡ್ತೀರಿ ಅವರಿಗೆಲ್ಲ ಚಪ್ಪಾಳೆ ಬರ್ಲಿ ಅಲ್ಲ? ಅಮ್ಮನಿ ಚಪ್ಪಾಳೆ ಬರ್ಲಿ ಅಲ್ಲ ಸರ್? ನಾನಿವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ, 3ನೇ ಅದ್ಭುತ ಸ್ಪರ್ಶ ಹೇಳ್ಬೇಕು. ನಾನು ಇವತ್ತು 3ನೇ ಸ್ಪರ್ಶವನ್ನ ಗುರುಗಳ ಸ್ಪರ್ಶ ಅಂತ ಕರೀತೇನೆ. ನಾನು ನೆನಪು ಮಾಡ್ಕೋತಾರೆ, ನನ್ನ ನೂರಾರು ಎಕ್ಸಾಂಪಲ್ಸ್ ಇದೆ, ಎಲ್ಲ ಹೇಳಿಕ್ಕೆ ಟೈಮ್ ಇಲ್ಲ ಇವತ್ತು. ಬಹಳ ಬ್ರೀಫ್ ಆಗಿ ಹೇಳ್ತೇನೆ. ಒಬ್ಬ ಗುರುವಿಗೆ ಜಗತ್ತನ್ನು ಪರಿವರ್ತನೆ ಮಾಡೋ ಶಕ್ತಿ ಇದೆ.
ಒಬ್ಬ ಸಾಮಾನ್ಯ ಶಿಕ್ಷಕನಿಗೆ ಇವತ್ತು ಜಗತ್ತನ್ನ ಚೇಂಜ್ ಮಾಡುವಂತ ಪವರ್ ಅನ್ನು ಭಗವಂತ ಕೊಟ್ಟಿದ್ದಾನೆ ಸರ್. ಆ ಗುರು ಬಹಳ ಅದ್ಭುತ, ಗುರು ಬಹಳ ಅದ್ಭುತ ಅಂತ ಹೇಳ್ತಾರೆ. 14 ವರ್ಷ ಪ್ರಾಯ ಆಗಿರ್ತಕ್ಕಂಥ ವಿವೇಕಾನಂದರಿಗೆ ದೇವರನ್ನ ನೋಡ್ಬೇಕು ಅಂತ ಆಸೆ ಸ್ಟಾರ್ಟ್ ಆಯ್ತು. ಯಾರು ತೋರಿಸ್ತಾರೆ ಅಂತ ಕೇಳಿ ಸ್ಟಾರ್ಟ್ ಮಾಡ್ತಾರೆ. ಯಾರು ತೋರಿಸ್ತೀರಿ ದೇವರನ್ನ, ನಂಬೋದಿಲ್ಲ, ದೇವರನ್ನ ನಂಬೋದಿಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಆಗ ಯಾರೋ ಹೇಳ್ತಾರೆ, ರಾಮಕೃಷ್ಣ ಪರಮಹಂಸ ಅಂತ ಒಬ್ಬರು ಇದ್ದಾರೆ, ಕಾಳಿಕಾ ಮಾತೆಯ ಆರಾಧನೆಯನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ಹೋದ್ರೆ ಅವರು ನೋಡಿದ್ದೇನೆ ಅಂತ ಹೇಳ್ತಾರೆ ದೇವರನ್ನ, ಹೋಗಿ ನೋಡ್ಕೊಂಬ ಅಂತ ಕಳಿಸ್ತಾರೆ. ಪರಮಹಂಸರನ್ನ ಭೇಟಿ ಮಾಡ್ಲಿಕ್ಕಂತ ವಿವೇಕಾನಂದರು ಬರ್ತಾರೆ. 14 ವರ್ಷ ಪ್ರಾಯ ಅವರಿಗೆ. ಮಲಗಿದ್ದಾರೆ ಪರಮಹಂಸರು, ಗಡ್ಡ ಮೀಸೆ ತೆಗ್ದಿಲ್ಲ, ಕಣ್ಣುಗಳಲ್ಲಿ ಹೊಳಪಿಲ್ಲ, ರೋಗಿ ತರ ಕಾಣ್ತಾರೆ, ಗಾಢವಾಗಿ ಗೊರಕೆ ಹೊಡಿತಾ ಇದ್ದಾರೆ, ಮೈಯಲ್ಲಿ ತ್ರಾಣ ಇಲ್ಲ, ಕಣ್ಣುಗಳಲ್ಲಿ ಹೊಳಪಿಲ್ಲ. ಇವರು ನಂಗೆ ದೇವರಂತ ಸಾಧ್ಯವೇ ಇಲ್ಲ ಅಂತ ಹೇಳಿ ನರೇಂದ್ರ ವಾಪಸ್ ಬರ್ತಾನೆ, ನಿರಾಶನ ವಾಪಸ್ ಬರ್ತಾನೆ. 2ನೇ ಬಾರಿ ಹೋಗ್ತಾನೆ, ಹಿಂದಕ್ಕೆ ಬರ್ತಾನೆ, 3ನೇ ಬಾರಿ ಹಿಂದಕ್ಕೆ ಹೋಗ್ತಾನೆ. ಬಟ್ 4ನೇ ಸಲ ಹೋದಾಗ, 4ನೇ ಬಾರಿ ಹೋದಾಗ ಪರಮಹಂಸರ ಪಾದವನ್ನ ಸ್ಪರ್ಶ ಮಾಡ್ತಾನೆ. ಆ ಸ್ಪರ್ಶಕ್ಕೆ ಕಣ್ಣು ಬಿಟ್ಕೊಂಡು ಪರಮಹಂಸ ನೋಡಿ ಸ್ಟಾರ್ಟ್ ಮಾಡ್ತಾರೆ, ಗುರುಗಳು ನೋಡಿ ಸ್ಟಾರ್ಟ್ ಮಾಡ್ತಾರೆ. ಅವರ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಬರಲಿ ಸ್ಟಾರ್ಟ್ ಆಗ್ತದೆ. ಆ ಹುಡುಗರನ್ನ ಅಪ್ಪಿಕೊಂಡು ಗುರುಗಳು ಹೇಳ್ತಾರೆ, ಇದುವರೆಗೆ ಎಲ್ಲಿ ಹೋಗಿದ್ಯಾ ಹುಡುಗ, ನಿನಗೋಸ್ಕರ ಕಾಯ್ತಾ ಇದ್ದೆ ಕಣೋ, ನಿನಗೋಸ್ಕರ ಕಾಯ್ತಾ ಇದ್ದೆ ಕಣೋ. ಈ ಮಾತು ಗ್ರೇಟ್ ಇದೆಯಾ? ಪ್ರತಿಯೊಬ್ಬ ಗುರು ಹೇಳ್ಬೇಕಾದ ಮಾತು. ನಿನಗೋಸ್ಕರ ಹುಡುಕ್ತಾ ಇದ್ದೆ ಮಗ, ಎಲ್ಲಿ ಹೋಗಿದ್ದೆ ಮಗ, ಎಲ್ಲಿ ಹೋಗಿದ್ದೆ ಅಂತ ಹೇಳ್ತಾರೆ. ಕಣ್ಣು ಮುಚ್ಚಿ ಕುತ್ಕೊಳ್ಳಿಕ್ಕೆ ಹೇಳ್ತಾರೆ, ತಲೆ ಮೇಲೆ ಪ್ರಣವದ ಓಂಕಾರವನ್ನು ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಹುಡುಗ ಚೇಂಜ್ ಆಗ್ತಾನೆ. ಯಾವಾಗ ಪ್ರಣವದ ಓಂಕಾರ ಕಿವಿ ಮೇಲೆ ಬಿತ್ತೋ, ನರೇಂದ್ರ ವಿವೇಕಾನಂದ ಆಗ್ತಾನೆ. 1000 ವೀಣೆಗಳ ಝೇಂಕಾರ ಕೇಳಿ ಸ್ಟಾರ್ಟ್ ಆಗ್ತದೆ. ಪ್ರಣವದ ಓಂಕಾರ ಅವರನ್ನ ಬಡಿದೆ ಬೀಸ್ತದೆ. ಆ ಹೊತ್ತಿಗೆ ನರೇಂದ್ರ ವಿವೇಕಾನಂದ ಆದ ಅಂತ ಕಥೆಗಳು ಹೇಳುವಂತಹದ್ದು ಸರ್. ಗುರುವಿನ ಸ್ಪರ್ಶ ಹಾಗೇನೆ. ಇವತ್ತು ನಾವು ಕಣ್ಣು ಮುಚ್ಚಿದಾಗ ನಮ್ಗೆ ಆ ಗುರುಗಳು ಕಣ್ಣು ಮುಂದೆ ಬರಬೇಕು. ನಾನು ಸಣ್ಣ ನಿಮ್ಮೊಂದು ಟಾಸ್ಕ್ ಕೊಟ್ಟು ದಯವಿಟ್ಟು ಮಾಡಿ. ಸಣ್ಣ ಟಾಸ್ಕ್ ಅನ್ನ ಎಲ್ರಿಗೂ ಕೊಡ್ತೇನೆ, ಎಲ್ಲ ನಮ್ಮ ಪೋಷಕರಿಗೆ ಕೊಡ್ತೇನೆ. ದಯವಿಟ್ಟು ಮಾಡಿ ಸರ್. 1 ನಿಮಿಷ ಕಣ್ಣು ಮುಚ್ಚಲಿಕ್ಕೆ ಆಗತ್ತ ನಿಮ್ಗೆ? ಆಗ್ಬೋದಾ? ಇಲ್ಲಿದವರೆಲ್ಲ ಎದುರು ಕೂತವರು, ಹಿಂದೆ ಕೂತವರು, ಪ್ರೋಟೋಕಾಲ್ನವರು, ನಮ್ಮ ಸ್ಟೇಟಸ್ನವರು ಎಲ್ಲ ನಾನು ಕೂಡ ಕಣ್ಣು ಮುಚ್ಚುತ್ತೇನೆ ಸರ್. 1.5 ನಿಮಿಷ 90 ಸೆಕೆಂಡ್ಸ್ ಕಣ್ಣು ಮುಚ್ಕೊಳ್ಳಿ ಸರ್. ನಿಮ್ಮ ಬಲಗೈಯನ್ನ ಹಾರ್ಟ್ ಮೇಲೆ ಇಟ್ಕೊಳ್ಳಿ. ಹಾರ್ಟ್ ಇರೋದು ಎಡಭಾಗದಲ್ಲಿ. ನವೀನ್ ಸರ್, ಬಲಗೈಯನ್ನ ಹಾರ್ಟ್ ಮೇಲೆ ಇಟ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. 90 ಸೆಕೆಂಡ್ಸ್ ಮಾತ್ರ, ಅದಕ್ಕಿಂತ ಜಾಸ್ತಿ ಇಲ್ಲ. ಅಕ್ಕ ನಿವೇದಿತಾ, ನನ್ನ ಮಾತು ತುಂಬಾ ತೀಕ್ಷ್ಣ ಇದೆ ಸರ್. ನಿಮ್ಮ ಎಲ್ಲ ಅಧ್ಯಾಪಕರ ಮೇಲೆ ನೆನಪು ಮಾಡಿಕೊಳ್ಳಿ. ನಿಮ್ಗೆ ಪಾಠ ಮಾಡಿರ್ತಕ್ಕಂಥ ಎಲ್ಲ ಶಿಕ್ಷಕರು, LKG ಇಂದ ಸ್ಟಾರ್ಟ್ ಮಾಡಿಕೊಂಡು ಡಿಗ್ರಿ ತನಕ ಅಥವಾ ಅದಕ್ಕಿಂತ ಮುಂದೆ ಕೂಡ, ರಿಮೆಂಬರ್ ಆಲ್ ದ ಟೀಚರ್ಸ್. ಆಯ್ತಾ? ಅದರಲ್ಲಿ ಯಾರು ನಿಮ್ಮನ್ನ ಅಪಮಾನ ಮಾಡ್ತಾ ಇದ್ರು, ಇನ್ಸಲ್ಟ್ ಮಾಡ್ತಾ ಇದ್ರು, ಅವರನ್ನು ತೆಗೆದು ಹೊರಗೆ ಬಿಸಾಡಿ. ಸಂಖ್ಯೆ ಅರ್ಧ ಆಯ್ತು ಈಗ. ಯಾರು ನಿಮ್ಮನ್ನ ಮತ್ತೊಬ್ಬರೊಟ್ಟಿಗೆ ಕಂಪ್ಯಾರಿಸನ್ ಮಾಡ್ತಾ ಇದ್ರು, ಅವರ ತೆಗೆದು ಬಿಸಾಡಿ. ಇನ್ನೂ ಕೆಲವು ಜನ ಖಾಲಿಯಾದ್ರು. ಯಾರು ನಿಮ್ಮನ್ನ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ರು, ಬಣ್ಣದ ಕಾರಣಕ್ಕೆ, ಜಾತಿ ಕಾರಣಕ್ಕೆ, ಮತದ ಕಾರಣಕ್ಕೆ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ರು, ಕಿತ್ತು ಬಿಸಾಡಿ ಅವರನ್ನ. ಯಾರು ಪದೇ ಪದೇ ನಿಂಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು, ತೆಗೆದು ಬಿಸಾಡಿ ಅವರನ್ನ. ಯಾರು ನಿಮ್ಮ ತಂದೆಯನ್ನ, ನಿಮ್ಮ ತಾಯಿಯನ್ನ ಇನ್ಸಲ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ರು, ತೆಗೆದು ಬಿಸಾಡಿ ಅವರನ್ನ. ಯಾರು ನಿಮ್ಗೆ ಬಾಯ್ಪಾಠಗಳನ್ನ ಮಾಡಿಸ್ತಾ ಇದ್ರು, ತೆಗೆದು ಬಿಸಾಡಿ ಅವರನ್ನ. ಯಾರು ನಿಮ್ಮನ್ನ ಪರೀಕ್ಷೆಗಳಿಗೋಸ್ಕರ ಮಾತ್ರ ಪ್ರಿಪೇರ್ ಮಾಡ್ತಾ ಇದ್ರು, ತೆಗೆದು ಬಿಸಾಡಿ ಅವರನ್ನ. ನನ್ಗೆ ಗೊತ್ತಿದೆ, ಈಗ ನಿಮ್ಮ ಹಾರಟ್ಟಲ್ಲಿ 10% ಶಿಕ್ಷಕರು ಮಾತ್ರ ಇದ್ದಾರೆ. 10% ಶಿಕ್ಷಕರಿದ್ದಾರೆ. ನಿಮ್ಮನ್ನು ತುಂಬಾ ಪ್ರೀತಿ ಮಾಡಿದವರು, ನಿಮ್ಮ ಭಾವನೆಗಳನ್ನ ಗೌರವಿಸಿದವರು, ನಿಮ್ಮ ಪ್ರತಿಭೆಗಳಿಗೆ ಬೆಲೆ ಕೊಟ್ಟವರು, ನಿಮ್ಮ ವ್ಯಕ್ತಿತ್ವಕ್ಕೊಂದು ಪ್ರಕಾಶನ ಕೊಟ್ಟಿರ್ತಕ್ಕಂಥವರು, ಒಂದು ಡ್ರೀಮ್ ಅನ್ನ ಟ್ರಿಗರ್ ಮಾಡಿರ್ತಕ್ಕಂಥವರು, ನಿಮ್ಗೆ ಸಾಧ್ಯ ಅಂತ ಪದೇ ಹೇಳ್ತಾ ಇದ್ದವರು, ನಿಮ್ಮನ್ನ ಸಹಜವಾಗಿ ಪ್ರೀತಿ ಮಾಡಿದವರು, ನಿಮ್ಮನ್ನ ಪರೀಕ್ಷೆಗಳಿಗೆ ಪ್ರಿಪೇರ್ ಮಾಡದೆ ಬದುಕಿಗೆ ಪ್ರಿಪೇರ್ ಮಾಡಿರ್ತಕ್ಕಂಥ ಗ್ರೇಟ್ ಆಗಿರ್ತಕ್ಕಂಥ 10% ಟೀಚರ್ಸ್ ಇದ್ದಾರೆ ಸರ್.
ನಿಮ್ಮ ಎರಡೂ ಕೈಗಳನ್ನ ಜೋಡಿಸಿ, ಕಣ್ಣು ತೆರೆದು ಎರಡು ಕೈ ಜೋಡಿಸಿ ಮೇಲಕ್ಕೆತ್ತಿ ಅವ್ರಿಗೆ ಚಪ್ಪಾಳೆ ಹೊಡಿ. ನಾನು ನಿಮಗೆ ಭರವಸೆ ಕೊಡ್ತೇನೆ, ನಾನು ಈ ವೇದಿಕೆ ಮೂಲಕ ಭರವಸೆ ಕೊಡ್ತೇನೆ, ವಿಜಯ ವಿಹಾರದಲ್ಲಿ ಇವತ್ತು ಯಾವುದೆಲ್ಲ ಟೀಚರ್ಸ್ ಪಾಠ ಮಾಡ್ತಾ ಇದ್ದಾರೆ ಸರ್, ಅದೇ ರೀತಿಯ ನಡತೆಯನ್ನ, ಅದೇ ರೀತಿಯ ಕಾಂಡಕ್ಟ್ ಅನ್ನ ಹೊಂದಿದ್ದಾರೆ, ಅದೇ ಚರಿಷ್ಮಾವನ್ನು ಹೊಂದಿದ್ದಾರೆ. ನನಗೆ ಪ್ರಾಮಿಸ್ ಕೊಡ್ತೇನೆ. ಮೇ ತಿಂಗಳಲ್ಲಿ ನಾನು ಮತ್ತೆ ಬರ್ತೇನೆ ಸರ್, ಟೀಚರ್ಸ್ ವರ್ಕ್ಶಾಪ್ಗಳನ್ನ ಮಾಡ್ಲಿಕ್ಕಿದೆ. ನನಗೆ ಭರವಸೆ ಕೊಡ್ತೇನೆ, ಯಾವ ತಪ್ಪು ಇವತ್ತು ನಾನು ಹೇಳಿದ್ದೇನೆ ಒಂದು ತಪ್ಪುಗಳು ಬಾರದ ಹಾಗೆ ನಾವು ಶಿಕ್ಷಕರೇ ತರಬೇತಿ ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ಚಪ್ಪಾಳೆ ಬರಲಿಲ್ಲ ಇವತ್ತು. ನಾನಿವತ್ತು ಬಹಳ ಪ್ರೀತಿ ಮಾತನ್ನು ಇವತ್ತು ಹೇಳಬೇಕು, ತುಂಬಾ ಪ್ರಮುಖವಾದ ಮಾತನ್ನು ಹೇಳಬೇಕು. ಈ ಮಾತುಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 2017ರಲ್ಲಿ ಯಾವಾಗ ಕೊರೋನಾ ತನ್ನ ಬಲಗಾಲಿ ಇಟ್ಕೊಂಡು ಭಾರತಕ್ಕೆ ಬರ್ತಾ ಇತ್ತ, ಅದೇ ಹೊತ್ತಿಗೆ ರವೀಂದ್ರ ಸರ್ ಅವರು ಈ ಶಾಲೆ ಸ್ಥಾಪನೆ ಮಾಡಿದರು. ಕೊರೋನಾ ಬಲಗಾಲಿಟ್ಟು ಭಾರತಕ್ಕೆ ಬರ್ತಾ ಇರೋ ಸಂದರ್ಭದಲ್ಲಿ ಒಳ್ಳೆ ನಿರ್ಧಾರದ ಮೂಲಕ ಈ ಶಾಲೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ರವೀಂದ್ರ ಸರ್ ಅವರು. ಖಂಡಿತ ಅವರ ಕನಸು ಇವತ್ತು ಟ್ರಿಗರ್ ಆಗ್ತಾ ಇದೆ, ಅವರ ಡ್ರೀಮ್ ಇವತ್ತು ರಿಯಲೈಸ್ ಆಗ್ತಾ ಇದೆ. ನೆನಪು ಮಾಡ್ಕೋತೇನೆ ಸರ್, ಅವರು ಒಂದು ಅದ್ಭುತವಾದ ವಾಕ್ಯವನ್ನ ಬರೆದಿದ್ದಾರೆ. ಶಿಕ್ಷಣ ನಮ್ದು ಸಂಪೂರ್ಣ ಶಿಕ್ಷಣ ಆಗಿರಬೇಕು, ಪರಿಪೂರ್ಣ ಶಿಕ್ಷಣ, ಹೋಲಿಸ್ಟಿಕ್ ಎಜುಕೇಶನ್ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಹಾಗಂದ್ರೆ ಏನಂತ ಯೋಚನೆ ಮಾಡಿ ಸರ್. ಪರಿಪೂರ್ಣ ಶಿಕ್ಷಣವನ್ನ ಕೊಡುವಂತ ಬದ್ಧತೆ ಒಟ್ಟಿಗೆ ಇವತ್ತು ವಿಜಯ ವಿಹಾರ ಕೆಲಸ ಮಾಡ್ತಾ ಇದೆ. ಪರಿಪೂರ್ಣ ಶಿಕ್ಷಣ. ನಿಮ್ಮ ಮಕ್ಕಳನ್ನ ಬರೀ ಪರೀಕ್ಷೆಗೆ ಪ್ರಿಪೇರ್ ಮಾಡೋದಲ್ಲ ಸರ್, ಅವರ ಡ್ರೀಮ್ ಏನಿದೆ ಆ ಡ್ರೀಮಿಗೆ ಗೊಬ್ಬರ ಹಾಕಿ ನೀರು ಹಾಕಿ ಬೆಳೆಸುವ ಕೆಲಸಗಳನ್ನ ಈ ಶಾಲೆ ಮಾಡಬೇಕು ಅಂತ ಆಸೆ ಇತ್ತು ಅವರಿಗೆ. ಅದಕ್ಕೆ 3 ಮಾಧ್ಯಮರು ಆರಿಸ್ಕೊಂಡಿದ್ದಾರೆ. ನಿಮ್ಗೆ ಹೇಳ್ತೇನೆ ಸರ್, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಅದಕ್ಕೋಸ್ಕರ 3 ಮಾಧ್ಯಮರು ಆರಿಸ್ಕೊಂಡಿದ್ದಾರೆ. ಒಂದು ಮಗುವಿನ ಕ್ರಿಯೇಟಿವಿಟಿಯನ್ನ ಬೆಳೆಸುವಂತದ್ದು, ಎರಡನೇದು ಕ್ರಿಟಿಕಲ್ ಥಿಂಕಿಂಗ್ ಅನ್ನು ಬೆಳೆಸುವಂತದ್ದು, ಆಮೇಲೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಮಾಡುವಂತದ್ದು. 3 ಸಿಗಳನ್ನು ಇವತ್ತು ವಿಜಯ್ ವಿಹಾರ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಹೊರಟಿದೆ. ನಿಮ್ಮ ಸಾಕ್ಷಾತ್ಕಾರ ಸಪೋರ್ಟ್ ಬೇಕು ಅಂತ ವಿನಂತಿ ಮಾಡ್ಕೋತೇನೆ. ರಿಪೀಟ್ ಮಾಡ್ತೇನೆ ಸರ್. ನಾನು ಎಕ್ಸಾಂಪಲ್ಸ್ ಕೊಡ್ತೇನೆ, ಗೊತ್ತಾಗುತ್ತೆ ನಿಮ್ಗೆ. ಎಕ್ಸಾಂಪಲ್ಸ್ ತುಂಬಾ ಕೊಡಬೇಕು, ಒಂದೊಂದು ಎಕ್ಸಾಂಪಲ್ಸ್ ಮಾತ್ರ ಕೊಡ್ತೇನೆ ಸರ್. ಕ್ರಿಯೇಟಿವ್ ಥಿಂಕಿಂಗ್ ಅಂದ್ರೆ ಏನು, ಯಾವ ರೀತಿ ಕ್ರಿಯೇಟಿವಿಟಿಯನ್ನು ಬಿಲ್ಡ್ ಮಾಡುವಂತದ್ದು. ನಾನು ನಿಮ್ಗೆ ಎಕ್ಸಾಂಪಲ್ಸ್ ಕೊಡ್ತೇನೆ. ಮೆಡ್ರಾಸ್ ಅಲ್ಲಿ ಒಂದು ಹೋಟೆಲ್ ಇತ್ತು, ಈಗಲೂ ಇದೆ. ಅದಕ್ಕೆ ವುಡ್ಲ್ಯಾಂಡ್ಸ್ ಹೋಟೆಲ್ ಅಂತ ಕರೀತಾರೆ. ಅದರ MD ಆಗಿರ್ತಕ್ಕಂಥವ್ರು, ಓನರ್ ಆಗಿರ್ತಕ್ಕಂಥವ್ರು ಕಡಂದಲೆ ಕೃಷ್ಣ ಭಟ್ರು, ನನ್ನೂರಿನವರು. ನಂಗೆ ಅವರ ಬಗ್ಗೆ ತುಂಬಾ ಗೊತ್ತಿದೆ. ಹೋಟೆಲ್ ಲಾಸ್ ಆಯ್ತು, ಗಿರಾಕಿ ಬರೋ ಸ್ಟಾಪ್ ಆಯ್ತು, ಹೋಟೆಲ್ ಮುಚ್ಚಬೇಕು ಡಿಸೈಡ್ ಮಾಡ್ಕೊಳ್ತಾರೆ. ಹೋಟೆಲ್ ಮುಚ್ಚಿ ಊರಿಗೆ ಹೋಗೋ ಡಿಸೈಡ್ ಮಾಡ್ಕೊಳ್ತಾರೆ, ಹೋಟೆಲ್ ಮುಚ್ಚಬೇಕು ಅಂತ ಹೇಳಿ. ಸಡನ್ ಯೋಚನೆ ಮಾಡ್ತಾರೆ, ಏನಾದ್ರೂ ಹೊಸ್ತು ಮಾಡ್ಬೇಕು. ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಅವರಿಗೆ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ನೋಡ್ತಾರೆ, ದೋಸೆಗಳನ್ನ ಮಾಡ್ತಾ ಇದ್ರು. ದೋಸೆಯನ್ನ ರೋಸ್ಟ್ ಮಾಡಿ ದೊಡ್ಡದು ಮಾಡ್ತಾರೆ, ಸ್ಟ್ರೆಚ್ ಮಾಡ್ತಾರೆ. ಪೂರಿ ಬಾಜಿ ತೆಗೆದು ಒಳಗಿಡ್ತಾರೆ. ಆ ದೋಸೆಯನ್ನ ರೋಲ್ ಮಾಡಿ ಮಸಾಲೆ ದೋಸೆ ಅಂತ ಬ್ರ್ಯಾಂಡ್ ನೇಮ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಜಗತ್ತಲ್ಲಿ ಮೊದಲ ಬ್ರ್ಯಾಂಡ್ ನೇಮ್ ಮಸಾಲೆ ದೋಸೆಯನ್ನ ಕ್ರಿಯೇಟ್ ಮಾಡಿದ ಕ್ರೆಡಿಟ್ ಹೋಗ್ತದೆ ಕಡಂದಲೆ ಕೃಷ್ಣ ಭಟ್ ಅವರಿಗೆ. ಜನ ಕ್ಯೂ ನಿಂತು ತಗೊಳ್ಳಿ ಸ್ಟಾರ್ಟ್ ಮಾಡಿದ್ರು. ಇವತ್ತು ಅದೇ ಹೋಟೆಲ್ ಇವತ್ತು 7 ಸ್ಟಾರ್ ಹೋಟೆಲ್ ಆಗಿದೆ ಸರ್. ಹೇಳ್ತಾ ಇದ್ದೇನೆ, ಒಂದು ಐಡಿಯಾ ಮಿರಾಕಲ್ ಕ್ರಿಯೇಟ್ ಮಾಡ್ತದೆ. ಒಂದು ಐಡಿಯಾ ಇವತ್ತು ಮಿರಾಕಲ್ ಕ್ರಿಯೇಟ್ ಮಾಡ್ತದೆ. ನನ್ನ ಮಾತನ್ನ ಅಕ್ಕ ಒಪ್ಪಿಕೊಳ್ತಾರೆ, ನಿವೇದಿತ ಒಪ್ಕೋತಾರೆ. ಇವತ್ತು ಬ್ರಿಲಿಯಂಟ್ ಮಕ್ಕಳಿಗಿಂತ ಕ್ರಿಯೇಟಿವ್ ಮಕ್ಕಳು ಸಕ್ಸಸ್ಫುಲ್ ಆಗ್ತಾರೆ. ಯಾರ ಯೋಚನೆ ಡಿಫರೆಂಟ್ ಆಗಿರ್ತದೆ, ಯಾರೋ ಡಿಫರೆಂಟ್ ಆಗಿ ಯೋಚನೆಗಳನ್ನ ಮಾಡ್ತಾರೆ, ಆ ಮಕ್ಕಳು ಸಕ್ಸಸ್ಫುಲ್ ಆಗ್ತಾರೆ. 101 ಎಕ್ಸಾಂಪಲ್ಸ್ ಕೊಡಬಲ್ಲೆ. ಬಾಂಬೆನಲ್ಲಿ ಒಂದು ಸಣ್ಣ ಒಂದು ತಳ್ಳು ಗಾಡಿ ಇತ್ತು. ಅದರ ಒಳಗೆ ಬರೋ ವ್ಯಕ್ತಿ ಇದ್ರು, ಮೂಡುಬಿದ್ರೆಯವರು. ಬಿಸಿನೆಸ್ ಇಲ್ಲ, ಲಾಸ್ ಆಯ್ತು. ಊರಿಗೆ ಬರ್ಬೇಕಂತ ಹೊರಡ್ತಾರೆ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಅವರಿಗೆ. ಬ್ರೆಡ್ ತಗೊಂಡ್ಬರ್ತಾರೆ, ಬ್ರೆಡ್ ಅನ್ನ ಸ್ಲೈಸ್ ಮಾಡ್ತಾರೆ. ಒಳಗೆ ಒಂದು ಬಟಾಟಾ ವಡವನ್ನ ಫಿಟ್ ಮಾಡಿ ಮಸಾಲೆ ಹಾಕಿ ರೋಸ್ಟ್ ಮಾಡಿ ಸೇಲ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ವಡಾ ಪಾವ್ ಅಂತ ಬ್ರ್ಯಾಂಡ್ ನೇಮನ್ನ ಕ್ರಿಯೇಟ್ ಮಾಡ್ತಾರೆ. ಒಂದು ಸಿಂಪಲ್ ಐಡಿಯಾ, ಸಣ್ಣ ಐಡಿಯಾ ಯಾವ ರೀತಿ ಮಿರಾಕಲ್ ಕ್ರಿಯೇಟ್ ಮಾಡ್ತು ಅಂತ ಹೇಳಿದ್ರೆ, ಆ ಮನುಷ್ಯ ಇವತ್ತು ಕರೋಡ್ಪತಿ ಆಗಿದ್ದಾರೆ. ಇವತ್ತು ವಡಾ ಪಾವ್ ಇಡೀ ಜಗತ್ತನ್ನು ವ್ಯಾಪಿಸಿರ್ತಕ್ಕಂಥದ್ದು. ಕ್ರಿಯೇಟ್ ಮಾಡತಕ್ಕಂಥ ಪರ್ಸನ್ ಹೆಸರು ನಂದಕುಮಾರ್ ಕೊಡುವ, ನನ್ನೂರಿನವರು. ತುಂಬಾ ಹೆಮ್ಮೆ ಇದೆ ಸರ್. ಕ್ರಿಯೇಟಿವ್ ಐಡಿಯಾಸ್ಗಳು. ಮಕ್ಕಳು ಯಾವಾಗ ಪ್ರಶ್ನೆಗಳನ್ನ ಕೇಳ್ತಾರೆ, ಆ ಪ್ರಶ್ನೆ ಉತ್ತರವನ್ನು ಹುಡುಕ್ಲಿ ಸ್ಟಾರ್ಟ್ ಮಾಡ್ತಾರೆ ಸರ್, ಆ ಮಕ್ಕಳು ಅದ್ಭುತ ಆಗ್ತಾರೆ. ನನ್ನ ಸಲಹೆ ಕೊಡ್ತೇನೆ ಪೇರೆಂಟ್ಸಿಗೆ, ಯಾವುದೇ ಮಕ್ಕಳು ಪ್ರಶ್ನೆಗಳನ್ನ ಕೇಳಿದಾಗ ನಿರುತ್ಸಾಹ ಮಾಡಬೇಡಿ ಸರ್.
ಉತ್ತರವನ್ನ ರೆಡಿಮೇಡ್ ಫುಡ್ ತರ ಕೊಡಬೇಡಿ. ಆ ಪ್ರಶ್ನೆಗೆ ಮಕ್ಕಳು ಉತ್ತರವನ್ನ ಹುಡುಕುವ ಹಾಗೆ ಸಪೋರ್ಟ್ ಮಾಡಿ ಸರ್. ಮಕ್ಕಳು ಗ್ರೇಟ್ ಆಗ್ತಾರೆ, ಕ್ರಿಯೇಟಿವಿಟಿ ಡೆವಲಪ್ ಆಗ್ತದೆ. ಇದು ಮೊದಲ ಎಜೆಂಡಾ, ವಿದ್ಯಾವಿಹಾರದ ಮೊದಲ ಎಜೆಂಡಾ. ಎರಡನೇದು ಏನು? ಕ್ರಿಟಿಕಲ್ ಥಿಂಕಿಂಗ್. ಹಾಗಂದ್ರೆ ಏನು? ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳಿಗೆ ಮಕ್ಕಳು ಪರಿಹಾರವನ್ನ ಹುಡುಕ್ಬೇಕು. ಪೇರೆಂಟ್ಸ್ ಸ್ಪೂನ್ ಫೀಡಿಂಗ್ ಮಾಡೋದಲ್ಲ, ಶಿಕ್ಷಕರು ಮಾಡೋದಲ್ಲ. ಆ ಸಮಸ್ಯೆಯನ್ನು ಮಕ್ಕಳು ಅರ್ಥ ಮಾಡಿಕೊಂಡು ಸಮಸ್ಯೆಗೆ ಪರಿಹಾರವನ್ನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಮಕ್ಕಳ ಕ್ರಿಟಿಕಲ್ ಥಿಂಕಿಂಗ್ ಡೆವಲಪ್ ಆಗುತ್ತೆ. ಅದ್ಭುತ ಎಕ್ಸಾಂಪಲ್ಸ್ಗಳು, ಬಹಳ ಅದ್ಭುತ ಎಕ್ಸಾಂಪಲ್ಸ್ ಕೊಡ್ತೇನೆ ಸರ್. ಇವತ್ತು ಬೆಳಿಗ್ಗೆ ನಾವು 5 ಗಂಟೆ ಹೊರಟಿದ್ದೇವೆ, ಕಾರ್ಕಳದಿಂದ ಕಾರಲ್ಲಿ ಕೂತಿದ್ದೇವೆ. ನಾವು ಯಾರಿಗೂ ಫೋನ್ ಮಾಡಿಲ್ಲ, ನಮ್ಮ ಹತ್ರ ಗೂಗಲ್ ಮ್ಯಾಪ್ ಇತ್ತು. ಆ ಗೂಗಲ್ ಮ್ಯಾಪ್ ಅನ್ನು ನೋಡ್ತಾ ನೋಡ್ತಾ ಎಕ್ಸಾಕ್ಟ್ ಆಗಿ 4 ಗಂಟೆಗೆ ನಾವು ಈ ಊರಿಗೆ ಬಂದಿದ್ದೇವೆ. ಯಾರನ್ನೂ ಕೇಳಿಲ್ಲ. ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಗೂಗಲ್ ಮ್ಯಾಪ್. ಗೂಗಲ್ ಮ್ಯಾಪ್ ಅನ್ನು ಹುಡುಕಿದವರು ಯಾರು ಗೂಗಲ್ ಮ್ಯಾಪ್ ಅನ್ನು ಹುಡುಕಿದ್ರು ಸರ್? ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಗೂಗಲ್ ನ ಸಿಇಒ ಆಗಿರ್ತಕ್ಕಂಥ ವ್ಯಕ್ತಿ ಹುಡುಕಿದ್ರು. ಅದನ್ನ ಯಾರು ಹೇಳ್ತೀರ ನಂಗೆ? ಸುಂದರ್ ಪಿಚೈ ಬಗ್ಗೆ ನಮ್ಗೆ ಗೊತ್ತಿದ್ಯಾ? ಸುಂದರ್ ಪಿಚೈ ಅದನ್ನು ಹೇಗೆ ಹುಡುಕಿದ್ರು ಗೊತ್ತಾ ನಿಮ್ಗೆ? ಆ ಮನುಷ್ಯ ಹೊಸದಾಗಿ ಮದುವೆ ಆಗಿದ್ದಾಗ ಹೆಂಡತಿನ ಬಹಳ ಪ್ರೀತಿ ಮಾಡ್ತಾ ಇದ್ರು. ಅವರು ಬೆಳಿಗ್ಗೆ ಆಫೀಸಿಗೆ ಹೋಗಿದ್ದಾರೆ ಬಾಂಬೆನಲ್ಲಿ. ಹೆಂಡತಿ ಪ್ರಾಮಿಸ್ ಕೊಟ್ಟಿದ್ದಾರೆ, ಸಂಜೆ ಇವತ್ತು 6 ಗಂಟೆ ಬರ್ತಾನೆ, ಪಾರ್ಟಿ ಹೋಗ್ಲಿಕ್ಕೆ ರೆಡಿಯಾಗಿ ಕೂತ್ಕೋ ಅಂತ ಹೇಳಿದ್ದಾರೆ. ಹೆಂಡತಿ ಚಂದ ಮಾಡಿ ರೆಡಿಯಾಗಿ ಕೂತಿದ್ದಾರೆ. 6 ಗಂಟೆಗೆ ಗಂಡ ಇಲ್ಲ. 6 ಗಂಟೆ ಗಂಡ ಹೊರಟಿದ್ದಾರೆ ಆಫೀಸಿನಿಂದ. ಜೋರ್ ಮಳೆ ಬರ್ತಾ ಇದೆ, ಗುಡುಗು ಸಿಡಿಲಿದೆ. ಡ್ರೈವರ್ ಕೈ ಕೊಟ್ಟಿದ್ದಾನೆ. ಸುಂದರ್ ಪಿಚೈ ಅವರು ಕಾರ್ ಡ್ರೈವ್ ಮಾಡ್ತಾ ದಾರಿ ತಪ್ಪಿ ಎಲ್ಲೆಲ್ಲಿ ಹೋಗಿ ರಾತ್ರಿ 9:30 ಗಂಟೆ ಮನೆ ಬರುವಾಗ ಹೆಂಡತಿ ಬಾಗಿಲಾಕಿ ಮಲಗಿದ್ದಾಳೆ. ಎಲ್ಲ ಪಾತ್ರೆಗಳು ಖಾಲಿ ಇದೆ. ಸುಂದರ್ ಪಿಚೈ ಇವತ್ತು ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ಉಪವಾಸ ಕೂತ್ಕೋತಾರೆ. ಡಿಸೈಡ್ ಮಾಡ್ಕೋತಾರೆ ಈ ಸಮಸ್ಯೆ ಪರಿಹಾರ ಹುಡುಕ್ಬೇಕು. ಮರುದಿನ ಬರ್ತಾರೆ ಆಫೀಸಿಗೆ, ತಮ್ಮ ಎಲ್ಲರ ಮೀಟಿಂಗ್ ಅನ್ನ ಕರೀತಾರೆ. ಅಧಿಕಾರಿಗಳ ಮೀಟಿಂಗ್ ಅನ್ನ ಕರೆದು ಹೇಳ್ತಾರೆ, ಇಂಥ ಸಮಸ್ಯೆ ಇದೆ, ಇದಕ್ಕೆ ಪರಿಹಾರ ಕೊಡಬೇಕು. ಜನರಿಗೆ ದಾರಿ ತಪ್ಪಿಸುವಂತ ಮೆಷಿನ್ ಬೇಡ, ನಮ್ಗೆ ದಾರಿ ತೋರಿಸುವಂತ ಮೆಷಿನ್ ಬೇಕು ಅಂತ ಹೇಳ್ತಾರೆ ಸರ್. 3 ತಿಂಗಳ ಪರಿಶ್ರಮದ ಮೂಲಕ ಸುಂದರ್ ಪಿಚೈ ಅವರು ಆ ಸಮಸ್ಯೆ ಪರಿಹಾರ ಕಂಡುಕೊಳ್ತಾರೆ. ಆ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ ಗೂಗಲ್ ಮ್ಯಾಪ್. ಕರೆಕ್ಟ್ ಇದೆಯಾ? ಯಾರು ಹೆಂಡತಿಯನ್ನ ಪ್ರೀತಿ ಮಾಡ್ತಾರೆ ಅವರು ಕ್ರಿಟಿಕಲ್ ಥಿಂಕಿಂಗ್ ಅನ್ನ ಮಾಡ್ತಾರೆ. ಯಾರು ಸಮಸ್ಯೆಯನ್ನು ಸೆನ್ಸ್ ಮಾಡ್ಕೋತಾರೆ ಅವರು ಕ್ರಿಟಿಕಲ್ ಥಿಂಕಿಂಗ್ ಅನ್ನ ಮಾಡ್ಕೋತಾರೆ. ಯಾರು ಸಮಸ್ಯೆಯಲ್ಲಿ ಸಫೋಕೇಟ್ ಆಗದೆ ಪರಿಹಾರವನ್ನ ಹುಡುಕ್ತಾರೆ ಅವರು ಕ್ರಿಟಿಕಲ್ ಥಿಂಕಿಂಗ್ ಅನ್ನ ಮಾಡ್ತಾರೆ. ನಾನು ತುಂಬಾ ಪ್ರೀತಿಸುವಂತ ವಿವೇಕ್ ಸರ್ ಅವ್ರ ಹೆಂಡತಿಯನ್ನು ಬಹಳ ಪ್ರೀತಿ ಮಾಡ್ತಾರೆ, ಆದ್ರಿಂದ ಅವರು ಕ್ರಿಟಿಕಲ್ ಥಿಂಕಿಂಗ್ ಅನ್ನ ಮಾಡ್ತಾರೆ. ಯಾರು ಹೆಂಡತಿಯನ್ನ ಪ್ರೀತಿ ಮಾಡ್ತಾರೆ ಅವರ ಕ್ರಿಟಿಕಲ್ ಥಿಂಕಿಂಗ್ ಅನ್ನ ಮಾಡ್ತಾರೆ ಸರ್. ಇದು 2ನೇದು. ಇನ್ನು 3ನೇದು ನಾನು ತುಂಬಾ ಹೇಳ್ಬೇಕು, ನಾನು ಮುಗಿಸ್ತೇನೆ ನನ್ನ ಮಾತನ್ನು, ಟೈಮ್ ಆಯ್ತು ನಂದು. 3ನೇ ಸರ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ಹೌದಾ ಸರ್? ಸೊ ವಿವೇಕಾನಂದರನ್ನ ಕೇಳಿದ್ರಂತೆ ಶಿಕ್ಷಣದ ಉದ್ದೇಶ ಏನು? ವಿವೇಕಾನಂದ ಒಂದು ಪರೀಕ್ಷೆ ಮಾಡ್ತಾರೆ, ಶಿಕ್ಷಕರನ್ನ ಕೂರಿಸ್ಕೊಂಡು ಪ್ರಶ್ನೆ ಕೇಳ್ತಾರೆ, ಉದ್ದೇಶ ಏನು? ಶಿಕ್ಷಕರು 400 ಪುಟ ಬರ್ಕೊಂಬಂದ್ರಂತೆ. 400 ಪುಟ ಬರ್ಕೊಂಬಂದ್ರು. ವಿವೇಕಾನಂದ ಹೇಳ್ತಂಗ ಓದಿ ಪುರ್ಸೋತಿಲ್ಲ ನಂಗೆ, ಚಿಕ್ಕದ್ ಮಾಡ್ಕೊಂಬನ್ನಿ. ನೆಕ್ಸ್ಟ್ ಡೇ ಅಧ್ಯಾಪಕರದನ್ನ 40 ಪುಟ ನೋಟ್ಸ್ ಮಾಡ್ಕೊಂಬಂದ್ರು. ಸರ್ ಓದಿ ಇದನ್ನ. ಆಗ ಸ್ವಾಮೀಜಿ ಮತ್ತೆ ಹೇಳ್ತಾರೆ, ನನಗೆ ಇದನ್ನು ಓದಿ ಪುರ್ಸೋತಿಲ್ಲ ಸರ್, 4 ವಾಕ್ಯ ಮಾಡ್ಕೊಂಬನ್ನಿ. ಮರುದಿವಸ ಶಿಕ್ಷಕರೆಲ್ಲ ಆ 4 ವಾಕ್ಯವನ್ನ ಮಾಡ್ಕೊಂಬರ್ತಾರೆ. ಇದು ಬೇಸಿಕ್ ಉದ್ದೇಶ ಅಂತ ಹೇಳ್ತಾರೆ. ಆಗ್ಲೂ ಹೇಳ್ತಾರೆ ಸ್ವಾಮೀಜಿ, ನನಗೆ ಓದ್ಲಿಕ್ಕೆ ಪುರ್ಸೋತಿಲ್ಲ, 1 ವಾಕ್ಯ ಮಾಡ್ಕೊಂಬನ್ನಿ. ಮರುದಿನ ಎಲ್ಲ ಅಧ್ಯಾಪಕರು ಸೇರಿಕೊಂಡು 1 ವಾಕ್ಯದ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಂಡ್ ಬರ್ತಾರೆ. ಅದು ಸರಿ ಇಲ್ಲ ಅಂತ ಸ್ವಾಮೀಜಿ ಹೇಳ್ತಾರೆ. ಕೊನೆಗೆ ಸ್ವಾಮೀಜಿ ಹೇಳ್ತಾರೆ, ಯಾವುದೇ ಶಿಕ್ಷಣದ ಮೂಲ ಉದ್ದೇಶ ಒಂದೇ, ಕ್ಯಾರೆಕ್ಟರ್ ಬಿಲ್ಡಿಂಗ್, ಬೇರೆ ಎಂಥದ್ದು ಇಲ್ಲ. ಕರೆಕ್ಟ್ ಇದೆಯಾ ಸರ್? ನನ್ನ ಕೊನೆಯ ಮಾತು ಇವತ್ತು. ಯಾವುದೇ ವಿದ್ಯಾಸಂಸ್ಥೆಯ ಪ್ರಮುಖವಾದ ಉದ್ದೇಶ ಬೇರೆ ಎಂಥದ್ದು ಇಲ್ಲ ಸರ್. ಕ್ರಿಯೇಟಿವ್ ಥಿಂಕಿಂಗ್ ಹೌದು, ಕ್ರಿಟಿಕಲ್ ಥಿಂಕಿಂಗ್ ಹೌದು, ಬಟ್ ಕ್ಯಾರೆಕ್ಟರ್ ಇಲ್ಲ ಅಂತಾದ್ರೆ ನಯಾ ಪೈಸೆ ಬೆಲೆ ಇಲ್ಲ. ನನ್ನ ಮಾತುಗಳು ಸರಿ ಇದೆಯಾ ಸರ್? ಕ್ಯಾರೆಕ್ಟರ್ ಬಿಲ್ಡ್ ಆಗಿಲ್ಲ ಅಂತಾದ್ರೆ ಯಾವ ವಿದ್ಯಾಸಂಸ್ಥೆಗೂ ಮುಖ ಇರೋದಿಲ್ಲ ಸರ್. ಮುಖ ಇರೋದಿಲ್ಲ ಅಂತ ಹೇಳ್ತಾರೆ. ಒಳ್ಳೆ ಎಕ್ಸಾಂಪಲ್ಸ್ ಕೊಡ್ತೇನೆ ನಿಮ್ಗೆ, ಅದ್ಭುತ ಎಕ್ಸಾಂಪಲ್ಸ್ ಕೊಡಬೇಕು. ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜ್ ಅಂತ ಬಹಳ ಪ್ರಸಿದ್ಧವಾದ ಕಾಲೇಜ್ ಇದೆ, ಅದ್ಭುತವಾದ ಕಾಲೇಜ್ ಅದು. ಆ ಕಾಲೇಜಲ್ಲಿ 2 ಕ್ಲಾಸ್ಮೇಟ್ಸ್ಗಳು ಮೊದಲ ಬೆಂಚಲ್ಲಿ ಕೂತಿದ್ರು. ಒಬ್ಬ ಹುಡುಗ ಫಸ್ಟ್ ರ್ಯಾಂಕ್ ಅಂತ ತಗೋತಿದ್ದ, ಚಿನ್ನದ ಪದಕ. 2ನೇ ಹುಡುಗ ಸೆಕೆಂಡ್ ರ್ಯಾಂಕ್ ಅಂತ ತಗೋತಿದ್ದ, ಬೆಳ್ಳಿ ಪದಕ. ಯಾವಾಗಲೂ ಕಾಂಪಿಟೇಷನ್, BSc ಕ್ಲಾಸ್ ಅದು, ಸ್ಪರ್ಧೆ. 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು. 3 ಜನ BSc ಕಂಪ್ಲೀಟ್ ಮಾಡ್ಕೋತಾರೆ. ಅದರಲ್ಲಿ ಮೊದಲನೆಯವ ರ್ಯಾಂಕ್ ತಗೋತಾನೆ, ಫಸ್ಟ್ ರ್ಯಾಂಕ್ ತಗೋತಾನೆ, ಚಿನ್ನದ ಪದಕ ತಕೊಂಡು ಅವನು ಕಾಲೇಜ್ ಬಿಟ್ಟು ಹೋಗ್ತಾನೆ. 2ನೇ ವಿದ್ಯಾರ್ಥಿ ಸೆಕೆಂಡ್ ರ್ಯಾಂಕ್ ತಗೊಳ್ತಾನೆ,
ಬೆಳ್ಳಿ ಪದಕ ತಗೊಳ್ತಾನೆ, ಕಾಲೇಜ್ ಬಿಟ್ಟು ಹೊರಗೆ ಬರ್ತಾನೆ. ಎರಡನೇ ಹುಡುಗ ಎಲ್ಲಿ ಹೋದ ನಾನು ನಿಮ್ಗೆ ಹೇಳ್ತೇನೆ. ಮೊದಲ ಹುಡುಗ ಎಲ್ಲಿ ಹೋದ ನೀವು ನಂಗೆ ಹೇಳಿ. ಎರಡನೇ ಹುಡುಗ ಮುಂದೆ ಎಲ್ಲೂ ಓದಿಲ್ಲ, ರಾಮಾಯಣ ಓದ್ಕೊಂಡ, ಮಹಾಭಾರತ ಓದ್ಕೊಂಡ, ಉಪನಿಷತ್ತನ್ನು ಓದ್ಕೊಂಡ, ಭಾರತೀಯತೆಯನ್ನು ಓದ್ಕೊಂಡ, ಇಸ್ಲಾಂ ಅನ್ನ ಓದ್ಕೊಂಡ, ಕುರಾನ್ ಅನ್ನ ಓದ್ಕೊಂಡ, ಬೈಬಲ್ ಅನ್ನ ಓದ್ಕೊಂಡ, ಜಗತ್ತಿಗೆ ಬೆಳಕನ್ನ ಕೊಡ್ಲಿಕ್ಕಂತ ಹೊರಟ ಆ ಎರಡನೇ ರ್ಯಾಂಕ್ ಬಂದ ಹುಡುಗನನ್ನ ರವಿಶಂಕರ್ ಗುರೂಜಿ ಅಂತ ಕರೀತಾರೆ. ಭಾರತ ರತ್ನಕ್ಕೆ ಹತ್ರ ಇದ್ದಾರೆ ರವಿಶಂಕರ್ ಗುರೂಜಿ. ಹಾಗಿದ್ರೆ ಫಸ್ಟ್ ರ್ಯಾಂಕ್ ಬಂದ ಹುಡುಗ ಎಲ್ಲಿ ಹೋದ? ಎಲ್ಲಿ ಹೋದ ಫಸ್ಟ್ ರ್ಯಾಂಕ್ ಬಂದ ಹುಡುಗ? ಇನ್ನೂ ದೊಡ್ಡ ಸಂತ ಆಗ್ಬೇಕಿತ್ತಲ್ಲ. ಫಸ್ಟ್ ರ್ಯಾಂಕ್ ಬಂದ ಹುಡುಗ ಎಲ್ಲಿದ್ದಾನೆ ಸರ್? ಈ ಜಗತ್ತಲ್ಲೇ ಇಲ್ಲ, ಇವತ್ತಿಲ್ಲ ಜಗತ್ತಲ್ಲಿ. ಎಲ್ಲಿ ಹೋದ? ಜರ್ಮನಿ ಹೋದ, ಯಾವುದೋ ಕಂಪನಿ ಸೇರ್ಕೊಂಡ, ತುಂಬಾ ದುಡ್ಡು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ, ದುಡ್ಡಿನ ಅಹಂಕಾರ ಸ್ಟಾರ್ಟ್ ಆಯ್ತು, ಜಾಸ್ತಿ ದುಡ್ಡನ್ನ ಮಾಡ್ಲಿಕ್ಕೆ ಹೋದ, ತನ್ನ ಬ್ರೈನ್ ಯೂಸ್ ಮಾಡ್ಕೊಂಡು ಬಾಂಬ್ಗಳನ್ನ ಮಾಡೋದನ್ನ ಕಲ್ತ. ಒಂದ್ ದಿವಸ ಫ್ರಾಂಕ್ಫರ್ಟ್ ಏರ್ಪೋರ್ಟ್ಗೆ ವಿಮಾನಕ್ಕೆ ಬಾಂಬ್ ಇಡ್ಲಿಕ್ಕೆ ಹೋದ, ಸಿಕ್ಕಾಕೊಂಡ. ಸರ್ಕಾರ ತುಂಬಾ ಸ್ಟ್ರಿಕ್ಟ್ ಇದೆ, ಆ ಸರ್ಕಾರ ಅವನನ್ನ ಗಲ್ಲಿಗೇರಿಸ್ತು. ಇವತ್ತು ಫಸ್ಟ್ ರ್ಯಾಂಕ್ ಬಂದ ಹುಡುಗ ಜಗತ್ತಲ್ಲಿ ಇಲ್ಲ. ಸೆಕೆಂಡ್ ರ್ಯಾಂಕ್ ಬಂದ ಹುಡುಗ ಜಗತ್ತಿಗೆ ಬೆಳಕನ್ನ ಕೊಡ್ತಾ ಇದ್ದಾರೆ, ಜಗತ್ತಿಗೆ ಅದ್ಭುತವಾದ ಸ್ಪರ್ಶವನ್ನ ಕೊಡ್ತಾ ಇದ್ದಾರೆ. ಫಸ್ಟ್ ರ್ಯಾಂಕ್ ಬಂದ ಹುಡುಗ ಜಗತ್ತಲ್ಲಿ ಇವತ್ತು ಇಲ್ಲ. ಇದರ ಅರ್ಥ ಏನು ಸರ್? ಎಲ್ಲ ಇದೆ, ಕ್ಯಾರೆಕ್ಟರ್ ಇಲ್ಲ. ಎಲ್ಲ ಇದೆ, ಕ್ಯಾರೆಕ್ಟರ್ ಇಲ್ಲ. ನಾನು ಮತ್ತೆ ಹೇಳ್ತೇನೆ ಸರ್, ಕ್ಯಾರೆಕ್ಟರ್ ಇಲ್ಲ ಅಂತ ಆದ್ರೆ ಆ ಶಿಕ್ಷಣಕ್ಕೆ ಬೆಲೆ ಇರೋದಿಲ್ಲ. ನಾನಿವತ್ತು ನಿಮ್ಗೆ MS ಸುಬ್ಬಲಕ್ಷ್ಮಿ ಬಹಳ ಗ್ರೇಟ್ ಅಂತ ಯಾಕೆ ಹೇಳ್ತೇನೆ? ಸಂಗೀತ ಸಾಧನೆಗೋಸ್ಕರ ಹೌದು. ಸುಪ್ರಭಾತವನ್ನ ಕೊಟ್ಟರು ಹೌದು ಸರ್, ಅದ್ಭುತವಾಗಿರ್ತಕ್ಕಂಥ ಸಂಗೀತವನ್ನ ಕ್ರಿಯೇಟ್ ಮಾಡಿದ್ರು ಹೌದು. ಅದಕ್ಕಿಂತ ಅದ್ಭುತವಾದ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, MS ಸುಬ್ಬಲಕ್ಷ್ಮಿ ಅವರು 76 ವರ್ಷ ಪ್ರಾಯದಲ್ಲಿ ಒಂದು ಸಂಗೀತ ಕಚೇರಿ ಮಾಡ್ತಾರೆ ಕೊಯಮತ್ತೂರಲ್ಲಿ. ಕಚೇರಿ ಕಂಪ್ಲೀಟ್ ಆಯ್ತು, ಜನರೆಲ್ಲ ಹೋಗಿ ಆಯ್ತು ಮನೆಗೆ. 76 ವರ್ಷ MS ಸುಬ್ಬಲಕ್ಷ್ಮಿ ಅವರಿಗೆ ರೂಮಿಗೆ ಬರ್ತಾರೆ, ವಿಶ್ರಾಂತಿ ಪಡ್ಕೊಳ್ಳಿ ಸ್ಟಾರ್ಟ್ ಮಾಡ್ತಾರೆ, ಬಾಗಿಲು ಹಾಕಿ ಮಲಗ್ಲಿಕ್ಕೆ ತಯಾರಿ ಮಾಡ್ಕೋತಾರೆ. ಅಷ್ಟೊತ್ತಿಗೆ ಟಕ್ 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 ಅಂತ ಯಾರೋ ಬಾಗಿಲು ಬಡೀತಾರೆ, ಯಾರಂತ ಗೊತ್ತಿಲ್ಲ. ಅಜ್ಜಿ ಹೋಗಿ ಬಾಗಿಲು ತೆಗಿತಾರೆ. ಬಾಗಿಲು ತೆಗೆದಾಗ ನೋಡ್ತಾರೆ ತುಂಬಾ ಪ್ರಾಯ ಆಗಿರ್ತಕ್ಕಂಥ ಗಂಡ ಹೆಂಡತಿ ಬಂದಿದ್ದಾರೆ, ಬೆವತು ಸುಸ್ತಾಗಿ ಬಂದಿದ್ದಾರೆ. ಯಾರಮ್ಮ ನೀವು ಅಂತ ಅಜ್ಜಿ ಕೇಳ್ತಾರೆ. ಅವ್ರು ಹೇಳ್ತಾರೆ, ನಿಮ್ಮ ಕಾರ್ಯಕ್ರಮ ನೋಡ್ಲಿಕ್ಕಂತ ಬಂದೇವಮ್ಮ, ನಾವು 9 ಕಿಲೋಮೀಟರ್ ನಡ್ಕೊಂಡ್ ಬಂದೆವು, ಲೇಟ್ ಆಯ್ತು, ನಿಮ್ ಪ್ರೋಗ್ರಾಮ್ ಮಿಸ್ ಆಯ್ತು, ನಿಮ್ಮ ಪಾದಸ್ಪರ್ಶ ಮಾಡ್ಲಿಕ್ಕೆ ಅನುಮತಿ ಕೊಡಿ, ನಾವು ವಾಪಸ್ ಹೋಗ್ತೇವೆ, ಪಾದಸ್ಪರ್ಶ ಅನುಮತಿ ಕೊಡಿ ಅಂತ ಆ ಇಬ್ರು ಗಂಡ ಹೆಂಡತಿ ಕೇಳ್ಕೊತಾರೆ. ಅಜ್ಜಿ ಏನು ಮಾತಾಡೋದಿಲ್ಲ, ಒಳ ಕರೀತಾರೆ, ಚಾಪೆ ಹಾಕಿ ಉರಿಸ್ತಾರೆ, ನೀರ್ ಕೊಡ್ತಾರೆ, ಊಟ ಮಾಡಿಸ್ತಾರೆ, ಫ್ಯಾನ್ ಹಾಕ್ತಾರೆ, ಅವ್ರು ವಿಶ್ರಾಂತಿ ಪಡ್ಕೊಳ್ಲಿಕ್ಕೆ ಹೇಳ್ತಾರೆ. ಆಮೇಲೆ ಮೂಲೆ ಇಡ್ತಕ್ಕಂಥ ತಂಬೂರಿಯನ್ನ ಶ್ರುತಿ ಮಾಡ್ಕೋತಾರೆ. ಶ್ರುತಿ ಮಾಡ್ಕೊಂಡ ಅವತ್ತು ಆ ಕಚೇರಿಲಿ ಅವತ್ತು ಯಾವುದೆಲ್ಲ ಪದ್ಯವನ್ನ ಹಾಡಿದ್ರ ಅದ್ರಲ್ಲಿ 2 ಬೆಸ್ಟ್ ಪದ್ಯವನ್ನ ಆ ಇಬ್ರು ಪ್ರೇಕ್ಷಕರನ್ನ ಕೂರಿಸ್ಕೊಂಡು ಮಧ್ಯರಾತ್ರಿ ಹಾಡ್ತಾರೆ. ಗ್ರೇಟ್ ಇದೆಯಾ ಸರ್? ಯೋಚನೆ ಮಾಡಿ. MS ಗ್ರೇಟಾ ಸರ್? ನಾವೆಲ್ಲ ಯೋಚನೆಗಳನ್ನ ಮಾಡ್ಬೇಕು ಸರ್. ಸಾಂಸ್ಕೃತಿಕವಾದ ಶ್ರೀಮಂತಿಯನ್ನ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ರಾಷ್ಟ್ರವಾಗಿರ್ತಕ್ಕಂಥ ಭಾರತದಲ್ಲಿ MS ಅಂತ ಶ್ರೇಷ್ಠರು ಹುಟ್ಟಿದ್ರು. ಜಗತ್ತಿಗೆ ಅದ್ಭುತವಾದ ಮ್ಯೂಸಿಕ್ ಅನ್ನು ಕೊಟ್ಟಿರ್ತಕ್ಕಂಥ ಭೀಮಸೇನ್ ಜೋಶಿ ಹುಟ್ಟಿರ್ತಕ್ಕಂಥದ್ದು ನೆನಪು ಮಾಡ್ಕೋತೇನೆ ಸರ್. ಈ ಸಾಂಸ್ಕೃತಿಕ ಪರಂಪರೆಯ ಕೊಂಡಿಗಳಾಗಿ ನಿಮ್ಮ ಮಕ್ಕಳು ಬೆಳಿಬೇಕು ಅಂತಾದ್ರೆ ನನ್ನ ಕೊನೆಯ ಮಾತು, ಅಲ್ಟಿಮೇಟ್ ಮಾತು ಏನು ಅಂತ ಹೇಳಿದ್ರೆ, ಮಕ್ಕಳ ಮಾರ್ಕಗಳ ಹಿಂದೆ ಓಡುವಂತ ಕಂಬಳದ ಕೋಣಗಳನ್ನಾಗಿ ಮಾಡ್ಕೋಬೇಡಿ. ಮೈ ರಿಕ್ವೆಸ್ಟ್. ಅಕ್ಕ ನನ್ನ ಮಾತುಗಳು ಸರಿ ಇದೆಯಾ? ನಿಮ್ಮ ಮಕ್ಕಳನ್ನ ರೇಸಿಗೆ ನಿಂತ ಕುದುರೆಗಳ ಹಾಗೆ ಮಾಡಬೇಡಿ, ನಿಮ್ಮ ಮಕ್ಕಳನ್ನ ಕಂಬಳದ ರೇಸಿಗೆ ನಿಂತ ಕೋಣಗಳ ಹಾಗೆ ಮಾಡಬೇಡಿ ಸರ್. ಮಾರ್ಕ್ ಬೇಕು, ಜಗತ್ತು ಸ್ಪರ್ಧಾತ್ಮಕವಾಗಿದೆ, ಮಾರ್ಕ್ ಬೇಕು. ಬಟ್ ನನ್ನ ಕೊನೆಯ ಮಾತು, ಮಾರ್ಕ್ 4 ಕಡಿಮೆ ಆದ್ರೂ ಪರವಾಗಿಲ್ಲ, ಮಾರ್ಕ್ 4 ಕಡಿಮೆ ಆದ್ರೂ ಪರವಾಗಿಲ್ಲ ಸರ್. ರಿಮಾರ್ಕ್ ಇಲ್ಲದೆ ಮಕ್ಕಳು ಬದುಕಬೇಕು. ಮಾರ್ಕ್ ನವೀನ್ ಸರ್ 4 ಕಡಿಮೆ ಆದ್ರೂ ಪರವಾಗಿಲ್ಲ ಸರ್, ರಿಮಾರ್ಕ್ ಇಲ್ಲದೆ ಮಕ್ಕಳು ಬದುಕಬೇಕು ಅಂತಾದ್ರೆ ಪೇರೆಂಟ್ಸ್ ಸ್ವಲ್ಪ ಮಕ್ಕಳನ್ನ ಪ್ರೀತಿ ಮಾಡಿ ಸ್ಟಾರ್ಟ್ ಮಾಡಿ. ನನ್ನ ಲಾಸ್ಟ್ ವಾಕ್ಯ, ನಿಮ್ಗೆ ಯಾವತ್ತಾದ್ರೂ ಮಕ್ಕಳನ್ನ ಬೈಬೇಕು ಅಂತ ಅನಿಸಿದ್ರೆ ಯೋಚನೆ ಮಾಡಿ. ಜಗತ್ತಲ್ಲಿ ಇವತ್ತು 30% ಪೇರೆಂಟ್ಸ್ಗೆ ಮಕ್ಕಳು ಹುಟ್ಟೋದಿಲ್ಲ. ನಿಮ್ಗೆ ಯಾವತ್ತಾದ್ರೂ ಮಕ್ಕಳನ್ನ ಹಿಂಸಿಸಬೇಕು, ಮಕ್ಕಳಿಗೆ ನೀವು ಟಾರ್ಚರ್ ಕೊಡಬೇಕು, ಮಕ್ಕಳಿಗೆ ಹೊಡಿಬೇಕು ಅಂತ ಅನಿಸುವಾಗ ಯೋಚನೆ ಮಾಡಿ. ಜಗತ್ತಲ್ಲಿ 13% ಮಕ್ಕಳು ಇವತ್ತು ಬುದ್ಧಿಮಾಂದ್ಯ ಮಕ್ಕಳಾಗಿ ಹುಡ್ತಾರೆ. ನಿಮ್ಗೆ ದೇವರ ಅದ್ಭುತ ಮಕ್ಕಳನ್ನ ಕೊಟ್ಟಿದಾರಲ್ಲ, ದೇವರಿಗೆ ಥ್ಯಾಂಕ್ಸ್ ಹೇಳಿ, ಮಕ್ಕಳನ್ನ ಪ್ರೀತಿ ಮಾಡಿ. ವಿಜಯ ವಿಹಾರದ ಅದ್ಭುತವಾದ ಕನಸುಗಳಿಗೆ ಸಪೋರ್ಟ್ ಮಾಡಿ, ವಿದ್ಯಾವಿಹಾರದ ಅದ್ಭುತವಾದ ಕನಸುಗಳಿಗೆ ಸಪೋರ್ಟ್ ಮಾಡಿ. ಈ ಶಾಲೆ ಅದ್ಭುತಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ನಿಮ್ಮ ಮಕ್ಕಳು ಇಲ್ಲಿ ಸುರಕ್ಷಿತವಾಗಿರ್ತಾರೆ, ಆ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿ ಅಂತ ಹೇಳುವಂತ ಮಾತನ್ನು ಹೇಳ್ತಾ
ಇವತ್ತು ಬೆಳಿಗ್ಗೆ 5 ಗಂಟೆ ಬಸ್ಸಲ್ಲಿ ಹೊರಟಿದ್ದೇನೆ, 11 ಗಂಟೆ ಜರ್ನಿ ಮಾಡ್ಕೊಂಡು ಈ ಊರಿಗೆ ಬಂದಿದ್ದೇನೆ. ಬೆಲ್ಲದ ಊರು ಅಂತ ಗೊತ್ತಾಯ್ತು, ಜನ ಭಾಷಣವನ್ನ ಕೇಳ್ತಾರಂತ ಗೊತ್ತಾಯ್ತು, ಪ್ರೀತಿ ಮಾಡ್ತಾರಂತ ಗೊತ್ತಾಯ್ತು. ಸರ್, ಯಾವ ಕ್ಷಣಕ್ಕೆ ನಾನು ಈ ಬೆಲ್ಲದ ಊರಿಗೆ ಬಂದಿದ್ದೇನೆ ಆ ಕ್ಷಣಕ್ಕೆ ಬೆಲ್ಲದ ಪ್ರೀತಿ ಸ್ಟಾರ್ಟ್ ಆಗಿದೆ. ಡಫ್ಲಾಫರ್ ಕುಟುಂಬ ನನಗೆ ತುಂಬಾ ಪ್ರೀತಿ ಕೊಟ್ಟಿತ್ತು. ಅಮ್ಮ ಪ್ರೀತಿಯಿಂದ ಮಾತಾಡಿದ್ರು, ವಿವೇಕ್ ಸರ್ ಬಹಳ ಪ್ರೀತಿಯಿಂದ ಮಾತಾಡಿದ್ರು, ನವೀನ್ ಸರ್ ಪ್ರೀತಿಯಿಂದ ಇಡೀ ಕುಟುಂಬ ಇವತ್ತು ನನಗೆ ಪ್ರೀತಿ ಕೊಡ್ಲಿ ಸ್ಟಾರ್ಟ್ ಮಾಡ್ತು. 11 ಗಂಟೆಗಳ ಪ್ರಯಾಣದ ದಣಿವು ನನಗೆ ಪರಿಹಾರ ಆಗಿದೆ. ಮತ್ತೆ ರಾತ್ರಿ ಇವತ್ತು ವಾಪಸ್ ಹೋಗ್ಬೇಕಾಗಿದೆ. ನಾಳೆ ಬೆಳಿಗ್ಗೆ ನನ್ನ ಮತ್ತೆ ಊರು ನನ್ನ ಕರೀತಾ ಇದೆ. ನಿಮ್ಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಅದ್ಭುತವಾದ ಒಂದು ಸ್ಕೂಲ್ ಡೇ ಕಾರ್ಯಕ್ರಮವನ್ನು ಸಾಕ್ಷಾತ್ಕಾರ ಮಾಡುವಂತ ಅವಕಾಶ ಕೊಟ್ಟಿರ್ತಕ್ಕಂಥ ವಿವೇಕ್ ಸರ್ಗೆ ಥ್ಯಾಂಕ್ಸ್ ಅಂತ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.